ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಸತ್ತಿದ್ದಾರೆ. ಬಟ್ ಅವರು ಮತ್ತೆ ಎದ್ದು ಬರಲಿಲ್ಲ. ಎದ್ದು ಬಂದಾರ? ಇಲ್ಲ. ಈ ಭೂಮಿಲಿ ಕೋಟ್ಯಾನಿ ಕೋಟಿ ಹೆಸರುಗಳು ಬಂದು ನಾನೇ ದೇವರು ನಾನೇ ದೇವರು ಎಂದು ಬಂದಿದ್ದಾರೆ. ಬಟ್ ಯಾರು ಸತ್ತ ನಂತರ ಮತ್ತೆ ಜೀವಂತವಾಗಿ ಎದ್ದಿಲ್ರಿ. ಇತಿಹಾಸದ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ತನ್ನ ಮೊದಲೇ ಹೇಳಿದ ತನ್ನ ಶಿಷ್ಯರು, ಏನು ಗೊತ್ತಾ, ನಾನು ಮರಣಿಸ್ತೀನಿ, ನನಗೆ ಸಿಲುಬೆಗೆ ಹಾಕ್ತಾರೆ, ಬಟ್ ಮರಣಿಸಿದ ನಂತರ 3 ದಿನಗಳ ನಂತರ ಮತ್ತೆ ನಾನು ತಿರುಗಿ ಮತ್ತೆ ಎದ್ದು ಹೇಳ್ತೇನೆ ಅಂತೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತ ಒಂದು ಉದ್ದೇಶದಿಂದ ಭೂಮಿಗೆ ಬಂದ, ಒಂದು ಉದ್ದೇಶದಿಂದ. ಯೇಸು ಕ್ರಿಸ್ತ ನೋಡ್ರಿ, ನಾನು ಹೇಳಿದ ಲಾಸ್ಟ್ ಒಂದು ಆಕಸ್ಮಿಕವಾಗಿ ಯೇಸು ಕ್ರಿಸ್ತ ಲೋಕಕ್ಕೆ ಬಂದು ಅದು ಜೀವನ ಮಾಡಿ ಆತನು ಮರಣಿಸಿ ಪರಲೋಕಕ್ಕೆ ಆತನು ಹೋಗಲಿಲ್ರಿ. ಒಂದು ಚಿತ್ತದಿಂದ, ಒಂದು ಉದ್ದೇಶದಿಂದ ಅದನ್ನ ಪರಲೋಕವನ್ನು ತ್ಯಜಿಸಿ ಈ ಲೋಕಕ್ಕೆ ಆತನು ಮನುಷ್ಯ ರೂಪವನ್ನು ಧರಿಸಿ ಲೋಕಕ್ಕೆ ಬಂದನೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನಮ್ಮ ಮರಣ ಯಾವಾಗ ಬರ್ತೈತೆ ನಮ್ಗೆ ಗೊತ್ತಿಲ್ಲ, ಬಟ್ ಯೇಸು ಕ್ರಿಸ್ತನ ಗೊತ್ತಿತ್ತು ತನ್ನ ಮರಣ ಯಾವಾಗ ಬರ್ತೈತೆ ಅಂತೇಳಿ. ತಾನು ಯಾವ ರೀತಿಯಾಗಿ ಮರಣ ಹೊಂದ್ತಾನೆ. ಓಕೆ, ಯೇಸು ಕ್ರಿಸ್ತನ ಆಲ್ರೆಡಿ ಬೈಬಲ್ ಬರೆಯಲ್ಪಟ್ಟಿದೆ ಪ್ರಿಯರೇ. ಎಷ್ಟು ವರ್ಷಗಳ ಹಿಂದ್ಗಡೆ ಆತನ ಜನನ ಬಗ್ಗೆ, ಆತನ ಜೀವನದ ಬಗ್ಗೆ, ಆತನ ಮರಣದ ಬಗ್ಗೆ, ಅಷ್ಟಲ್ಲದೆ ಆತನ ಪುನರುತ್ಥಾನದ ಬಗ್ಗೆ ಮೊದಲೇ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಿಕಾಸ್ ಜೀಸಸ್ ಇಸ್ ಎ ಗಾಡ್. ಹಲ್ಲೆಲೂಯಾ, ದ ಗಾಡ್ ಇನ್ ಫ್ಲೆಶ್. ಅರ್ಥದ ಹೇಳಿದ್ರೆ ಅಂದ್ರೆ ಯೇಸು ಕ್ರಿಸ್ತನ್ ಯಾರಂದ್ರೆ ಮನುಷ್ಯ ರೂಪದಲ್ಲಿರುವ ದೇವರು. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ನನಗೆ ಪ್ರಶ್ನೆ ಮಾಡ್ತಾ ಇದ್ದ, ಮನುಷ್ಯನು ದೇವರಾಗ್ಲಿಕ್ಕೆ ಸಾಧ್ಯನಾ? ಇಸ್ ಇಟ್ ಪಾಸಿಬಲ್? ಮನುಷ್ಯರು ದೇವನಾಗ್ಲಿಕ್ಕೆ ಸಾಧ್ಯನಾ? ಇಸ್ ಇಟ್ ಪಾಸಿಬಲ್? ನೋ. ಆ ವ್ಯಕ್ತಿನ ಕೇಳತ್ತಿದ್ದ, ಯೇಸು ಕ್ರಿಸ್ತನ್ ಹೇಗೆ ದೇವರಾಗ್ತಾನೆ? ಯೇಸು ಕ್ರಿಸ್ತನ್ ಮನುಷ್ಯ ಕುಮಾರನ್ ಬರೆಯಲ್ಪಟ್ಟಿದಲ್ಲ, ಒಬ್ಬ ಮನುಷ್ಯ ದೇವರಿಗೆ ಆಗ್ತಾನೆ ಅಂತೇಳಿ. ಬಟ್ ಆ ವ್ಯಕ್ತಿ ಏನು ಗೊತ್ತಾ, ಮನುಷ್ಯರು ದೇವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯನದು ಇಲ್ಲ. ನಾವೆಷ್ಟು ಒಳ್ಳೆ ಕಾರ್ಯಗಳು ಮಾಡಿದ್ರು, ನಮ್ಗೆ ಎಷ್ಟೇ ಶಕ್ತಿ ಇದ್ರು ನಾವು ದೇವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಒಂದು ವಿಷಯ, ದೇವರು ಮನುಷ್ಯನಾಗ್ಬೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಮನುಷ್ಯನಾಗಬಹುದು. ಆ ಮನುಷ್ಯನ ಯಾರು ಗೊತ್ತಾ? ಯೇಸು ಕ್ರಿಸ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ. ತನ್ನ ಜನನ ಬಗ್ಗೆ, ತನ್ನ ಜೀವನದ ಬಗ್ಗೆ, ತನ್ನ ಮರಣದ ಬಗ್ಗೆ, ತನ್ನ ಪುನರುತ್ಥಾನ ಬಗ್ಗೆ ಆತನು ಮೊದಲೇ ತನ್ನ ಜನರಿಗೆ ತಿಳಿಸಿದ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನಾವು ಗುಡ್ ಫ್ರೈಡೆ ದಿನ ನಾವು ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಯೇಸು ಕ್ರಿಸ್ತನು ಯಾಕೆ ಆತನು ಅಷ್ಟು ಶ್ರಮೆಗಳನ್ನು ಅನುಭವಿಸಿ ಆತನು ಆ ಶಿಲುಬೆ ಮೇಲೆ ಮರಣ ಹೊಂದಿದ್ದಾನೆ ಅಂತೇಳಿ ಅದರ ಬಗ್ಗೆ ಎಷ್ಟೊಂದು ಧ್ಯಾನ ಮಾಡಿದ್ದೀವಿ. ಹೌದಲ್ರಿ? ಇನ್ನೂ ಬಹಳಷ್ಟು ವಿಷಯಗಳಿದ್ದಾವೆ. ಬರುವ ದಿನಗಳಲ್ಲಿ ನಾವು ಗುಡ್ ಫ್ರೈಡೆಗೆ ಅಷ್ಟೇ ಅಲ್ಲ, ನೋಡ್ರಿ, ನಾವು ವರ್ಷಕ್ಕೊಮ್ಮೆ ಅಲ್ಲ ಈ ವಾಕ್ಯ ಧ್ಯಾನಿಸೋದು. ಸಮಯ ಸಿಕ್ಕಾಗ, ದೇವ್ರ ಚಿತ್ತಿರುವಾಗ ನಾವು ಆ ವಾಕ್ಯ ಇನ್ನೂ ಧ್ಯಾನಿಸೋದು. ಇನ್ನೂ ಬಹಳಷ್ಟು ವಿಷಯಗಳಿದ್ದಾವೆ, ಬಹಳಷ್ಟು ಮರ್ಮಗಳಿದ್ದಾವೆ. ಅವಳ ಅರ್ಥಗಳನ್ನು ಮಾಡಿಕೊಡ್ಬೇಕಾಗಿದೆ. ಯೇಸು ಕ್ರಿಸ್ತ ನಮ್ಮ ಪಾಪ ಕ್ಷಮಿಸುವುದಕ್ಕಾಗಿ ಅಷ್ಟೇ ಆತನ ಶಿಲುಬೆ ಮೇಲೆ ಮರಣವನ್ನು ಹೊಂದಿಲ್ಲ. ಅರ್ಥ ಮಾಡ್ಕೊಡ್ರಿ. ಓಕೆ, ನಮ್ಮನ್ನು ನರಕದಿಂದ ತಪ್ಪಿಸಲು ಮಾತ್ರ, ಅಷ್ಟಕ್ಕೆ ಮಾತ್ರ ಆತನು ಆ ಶಿಲುಬೆ ಮೇಲೆ ಆತನು ಮರಣವನ್ನು ಹೊಂದಿಲ್ಲ ಪ್ರೇರೆ. ಅದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ. ಅರ್ಥ ಹೇಳಿದ್ದು, ನಮ್ಮನ್ನು ಹೊಸ ಸೃಷ್ಟಿಯನ್ನಾಗಿ ಮಾಡಲು, ನಮ್ಮನ್ನು ಪ್ರತಿಯೊಂದರ ಬಿಡುಗಡೆ ಮಾಡಲು, ವಿಮೋಚನೆ ಮಾಡಲು. ಒಂದು ಕಾಲದಲ್ಲಿ ಎಲ್ಲಿದ್ದೀವಿ ಅಂತ ನಾವು ದೊರೆತನದಲ್ಲಿದ್ದೀವಿ, ಒಂದು ಅಂಧಕಾರ ದೊರೆತನಗಳ ಅಂಡರ್, ಸೈತನ ಅಂಡರ್ ಇದ್ದೀವಿ. ಯೇಸು ಕ್ರಿಸ್ತ ಶಿಲುಬೆಯಲ್ಲೇ ಸೈತನ ಜಯಿಸಿ ನಮ್ಮ ಹೊರ ಕರ್ಕೊಂಡ್ಬಂದ. ಹಲ್ಲೆಲೂಯಾ. ನಾವು ಈಗ ವಿಮುಕ್ತರಾಗಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಬರುವ ದಿನಗಳಲ್ಲಿ ಇನ್ನೂ ಅದರ ಬಗ್ಗೆ ನಾವು ಇನ್ನೂ ಆಳವಾಗಿ ಧ್ಯಾನ ಮಾಡೋಣ. ಸೊ ಇವತ್ತಿನ ದಿನ ಏನು? ಪುನರುತ್ಥಾನದ ದಿನ. ಪುನರುತ್ಥಾನ ಅಂದ್ರೆ ಹೇಳ್ರಿ, ಪುನರುತ್ಥಾನ, ಪುನರ್ಥಾನ ಅರ್ಥ ಏನು? ಮತ್ತೆ ಮತ್ತೆ ಹುಟ್ಟುವುದಾ? ಪುನರುತ್ಥಾನ, ಪುನರ್ ಅಂದ್ರೆ ಸತ್ತು ಮತ್ತೆ ತಿರುಗಿ ಎದ್ದು ಬೀಳೋದು. ಹಲ್ಲೆಲೂಯಾ. ಮತ್ತೆ ಎದ್ದು ಬರೋದು, ಪುನಃ ಜೀವವನ್ನು ಹೊಂದುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಷ್ಟೇ ಒಬ್ಬ ವ್ಯಕ್ತಿ ಆತನ ಯಾರು? ಯೇಸು ಕ್ರಿಸ್ತನು ಮಾತ್ರ ಈ ಭೂಮಿ ಮೇಲೆ ತಾನು ಸತ್ತು ಮತ್ತೆ ಆತನು ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ. ಅಂತ ದೇವರನ್ನು ಇವತ್ತು ನಾವು ಸ್ತುತಿಸ್ತಾ ಇದ್ದೇವೆ. ಅಂತ ದೇವರನ್ನು ನಾವೇನ್ ಮಾಡ್ತಾ ಇದ್ದೇವೆ? ಆರಾಧನೆ ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಇವತ್ತು ನೋಡ್ರಿ ನಾವು ಸಜೀವುಲ ದೇವರನ್ನು ಸ್ತುತಿಸ್ತಾ ಇದ್ದೇವೆ, ಸಜೀವುಲ ದೇವರನ್ನು ಆರಾಧನೆ ಮಾಡ್ತಾ ಇದ್ದೇವೆ, ಸರ್ವಶಕ್ತನಾದ ದೇವರನ್ನು ನಾವು ಆರಾಧನೆಯನ್ನು ಮಾಡ್ತಾ ಇದ್ದೇವೆ ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಇವತ್ತು ಯೇಸು ಕ್ರಿಸ್ತ ನೋಡ್ರಿ, ಆತನ ಸತ್ತು 3ನೇ ದಿವಸದಲ್ಲಿ ಆತನ ಮತ್ತೆ ಜೀವಂತವಾಗಿ ಎದ್ದ. ಕಾರಣಗಳೇನು? ವಾಟ್ ಇಸ್ ದ ರೀಸನ್? ಯಾಕೆ ಎದ್ದು ಬರ್ಬೇಕಾಯ್ತು ಯೇಸು ಕ್ರಿಸ್ತ? ಹಾಗೆ ಆತನ ಸತ್ತ ನಂತರ ಪರಲೋಕಕ್ಕೆ ಡೈರೆಕ್ಟ್ ಹೋಗ್ಬೋದಲ್ರಿ? ಯಾಕೆ? ನಮ್ಮೆಲ್ಲರಿಗೆ ನಿತ್ಯ ಜೀವಳನಾಗಿದ್ದಾನೆ, ಮತ್ತೆ ಪಾಪದಲ್ಲಿ ಮತ್ತೆ ಇರಬಾರ್ದು. ಮತ್ತೆ ಯಾಕೆ? ವೈ ಜೀಸಸ್ ಮತ್ತೆ ಅದು ಸತ್ತು 3ನೇ ದಿವಸದಲ್ಲಿ ಎದ್ದು ಬಂದ. ಆಲೋಚನೆ ಮಾಡ್ರಿ. ವಾಕ್ಯ ಕೇಳ್ತೀವಿ, ಹೋಗ್ತೀವಿ, ಹಬ್ಬ ಮುಗಿತು. We have to learn something. That's very important point. ಏನ್ರಿ ನೋಡ್ರಿ, ಯೇಸು ಕ್ರಿಸ್ತನ ದೇವ್ರನ್ನ ಹೆಂಗ್ ಗೊತ್ತಾಗ್ತೈತ್ರಿ? ಹೌದ್ರಿ, ಪವಾಡ ಮಾಡ್ಯಾನ್ರಿ, ಸತ್ತವ್ರಿಗೆ ಎಬ್ಸ್ಯಾನ್ರಿ, ಇನ್ನು ಕಣ್ಣಿಲ್ಲದ್ರ ಕಣ್ಣು ಕೊಟ್ಟಾನೆ, ಕಾಲಿದ್ರ ಕಾಲು ಕೊಟ್ಟಿದ್ದಾನೆ. ಹೌದಲ್ರಿ? ಹೆಸರು ನೀವು ಅನ್ಬೋದು, ನೋಡ್ರಿ ಅಲ್ಲೊಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿನೂ ಸಹ ಅದ್ಭುತ ಮಾಡ್ತಾ ಇದ್ದಾನೆ, ಸೈತಾನ ಸಹ ಅದ್ಭುತ ಮಾಡ್ತಾನೆ. ಗೊತ್ತಾ ನಿಮ್ಗೆ? ಈ ಆಲ್ಸೋ 2 miracles. ಏನ್ ಡಿಫ್ರೆನ್ಸ್ ಇದೆ ಈಗ ಹೇಳ್ರಿ? ಸೈತಾನನಿಗೆ ಮತ್ತೆ ಆ ವ್ಯಕ್ತಿಗೆ ಏನ್ ಡಿಫರೆನ್ಸ್ ಇದೆ? ಏನ್ ವ್ಯತ್ಯಾಸ ಇದೆ? ಏನ್ ವ್ಯತ್ಯಾಸ ಇದೆ? ಹೌದಲ್ರಿ? ಈ ನೋಡ್ರಿ, ಯೇಸು ಕ್ರಿಸ್ತನ ದೇವರನ್ನ ನಂಬಬೇಕಾಗಿದೆ. ಹೌದಲ್ರಿ? ಯೇಸು ಕ್ರಿಸ್ತನ ದೇವರನ್ನ ನಂಬೇಕಂದ್ರೆ ಆತನ ಮರಣವನ್ನು ಜಯಿಸಿರ್ಬೇಕು ಮೊದಲನೇದಾಗಿ. ಇಂಪಾರ್ಟೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾನು ಅದ್ಭುತ ಮಾಡ್ತೇನ್ರಿ, ನಾನು ಸತ್ತರಿಗೆ ಎಬ್ಬಿಸ್ತೇನ್ರಿ, ನಾ ಕುಂಟವ್ರಿಗೆ ಕಾಲು ಕೊಡ್ತೇನೆ, ಕಣ್ಣಿಂದ ಕಣ್ಣು ಕೊಡ್ತೇನೆ, ಮಹತ್ಕಾಲ ಅದ್ಭುತ ಕಾರ್ಯಗಳು ಮಾಡ್ತೇನೆ. ಬಟ್ ನಾ ಸತ್ತ ನಂತರ ಎದ್ದು ಬಂದಿಲ್ಲ ಅಂದ್ರೆ ಐ ಆಮ್ ಎ ಸಿಂಪಲ್ ಮ್ಯಾನ್, ವುಮೆನ್ ಬೀಯಿಂಗ್. ನಂಗೆ ಶಕ್ತಿ ಇರ್ಬೋದು, ನಂಗೆ ಶಕ್ತಿ ತಕ್ಷಣ ದೇವರಾಗೋದಿಲ್ಲ. ಅರ್ಥ ಹೇಳಿತು? ಶಕ್ತಿ ತಕ್ಷಣ ದೇವರಾಗೋದಿಲ್ಲ. ಸೈತಾನಿಗೆ ಶಕ್ತಿ ಇದೆ, ಹೌದಾ? ಸೈತಾನಿಗೆ ಶಕ್ತಿ ಇದೆ, ಬಟ್ ವಾಕ್ಯದಲ್ಲಿ ಬರೋದು ನಮ್ಮ ದೇವರು ಸರ್ವಶಕ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೈತಾನಿಗೆ ಶಕ್ತಿ ಇದೆ, ಬಟ್ ನಮ್ಮ ದೇವರು ಸರ್ವಶಕ್ತನು. ಹಲ್ಲೆಲೂಯಾ. ಸೊ ತನ್ನ ಸರ್ವಶಕ್ತನಂತೇಳಿ ಒಂದು ತಾನು ದೇವರು ಅಂತೇಳಿ ದೇವರು ತೋರ್ಪಡಿಸ್ಕೋಬೇಕಾಗಿತ್ತು. ದ ಫಸ್ಟ್ ಪಾಯಿಂಟ್ ಏನು? ತಾನು ದೇವರು ಅಂತೇಳಿ ಆತನು ತೋರ್ಪಡಿಸ್ಕೋಬೇಕಾಗಿತ್ತು ತನ್ನ ಕ್ರಿಯೆಗಳ ಮೂಲಕ. ಹೇಗೆ? ತಾನು ಮರಣವನ್ನು. ನೋಡ್ರಿ, ಇವತ್ತು ನಾವು ಸತ್ತ ನಂತರ ಮತ್ತೆ ನಾವು ಜೀವಂತ ಗೆಲ್ತೇವ? ಇಲ್ಲ. ನಾವು ಹೇಳೋಗುತ್ತೆ ನೋಡ್ರಿ, ನಮ್ಮ ಬಾಡಿನಾಗುತ್ತೆ, ಮಣ್ಣಿನಲ್ಲಿ ಮತ್ತೆ ಮಣ್ಣಾಗುತ್ತೆ, ನಮ್ಮ ಆತ್ಮ ಒಂದು ಪ್ಲೇಸ್ಗೆ ಹೋಗ್ತೇವೆ, ಪರದೇಶದಾಗ ಹೋಗ್ಬೇಕು, ಪಾತಾಳಕ್ಕಾದ್ರೂ ಹೋಗ್ಬೇಕು. ಹೌದಲ್ರಿ? ಹೌದ್ರಿ? ಮನುಷ್ಯ ಸತ್ತ ನಂತರ ಮತ್ತೆ ಆತನು ಎದ್ದೇಳೋದಿಲ್ಲ. ಹೆಸರು. ಬಟ್ ಯೇಸು ಕ್ರಿಸ್ತ ನಮ್ಗೆ ಏನು ಡಿಫ್ರೆನ್ಸ್ ಆಗ್ತಿತ್ತು? ಯೇಸು ಕ್ರಿಸ್ತ ಎದ್ದೇಳದಿದ್ರೆ ವಾಟ್ ಇಸ್ ಡಿಫ್ರೆನ್ಸ್ ಆಗ್ತಿತ್ತು? ಹೌದಲ್ರಿ? ನಾನು ಸತ್ತೆ, ಯೇಸು ಕ್ರಿಸ್ತ ಸತ್ತ. ವಾಟ್ ಇಸ್ ಡಿಫ್ರೆನ್ಸ್? ವ್ಯತ್ಯಾಸ ಏನಾಗ್ತಿತ್ತು ಎದ್ದೇಳದಿದ್ರೆ? ಯೇಸು ಕ್ರಿಸ್ತ ಎದ್ದೇನು ತನ್ನ ಪ್ರೂಫ್ ಮಾಡ್ಕೊಂಡು ಹೋಗುತ್ತಾ? ಐ ಆಮ್ ದಿ ಗಾಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ದೇವರು, ನಾನು ಸರ್ವಶಕ್ತನಾದ ದೇವರು, ನನಗೆ ಅಸಾಧ್ಯದ ಏನೂ ಇಲ್ಲ, ನಾನು ಮರಣವನ್ನು ಜಯಿಸುವಂಥ ದೇವರಾಗಿದ್ದೇನೆ, ಮರಣವು ನನ್ನ ಕಾಲ ಕೆಳಗಿದ್ದೇನೆ ಅಂಥೇಳಿ ಈ ಲೋಕಕ್ಕೆ ತೋರಿಸ್ಬೇಕಾಗಿತ್ತು. ಅದಕ್ಕಾಗಿ ಯೇಸು ಕ್ರಿಸ್ತನು ಆ ಮರಣವನ್ನು ಜಯಿಸಿದ ಪ್ರಿಯ. ಹಲ್ಲೆಲೂಯಾ. ಆತನು ಮರಣಿಸಿ 3 ದಿನಗಳ ನಂತರ ಆತನು ಮತ್ತೆ ಎದ್ದು ಬಂದ ಅಂತ. ಹೋದ್ರೆ ರೋಮಾಪುರ 1:4 ಹೋದ್ರೆ, ರೋಮಾಪುರದವರಿಗೆ 1ನೇ ಅಧ್ಯಾಯ 4ನೇ ವಚನ ಹೋದ್ರೆ ಯಾರಾದ್ರು? ನೋಡ್ರಿ, ಈಗ ಯೇಸು ಕ್ರಿಸ್ತನು ದೇವರ ಕುಮಾರನ ಅಂತೇಳಿ ನಮ್ಗೆ ಹೆಂಗ್ ಗೊತ್ತಾಗ್ತೈತ್ರಿ? ಹೌದಲ್ರಿ? ನೋಡ್ರಿ, ಈಗ ದೇವರು ಸರ್ವಶಕ್ತನು. ಹೌದಲ್ರಿ? ದೇವರಿಗೆ ಮರಣವಿಲ್ಲ. ಹೌದಲ್ರಿ? ದೇವ್ರಿಗೆ ಮರಣವಿದೆನಾ? ವಾಕ್ಯಲ್ಲಿ ಬರೆಯಲ್ಪಟ್ಟೆ ನಮ್ಮ ದೇವರು ಆದಿಯು ಅಂತ್ಯವಿಲ್ಲದ ದೇವರು.
ಈ ಭೂಮಿಯಲ್ಲಿ ಏನಾದರೂ ಇದ್ರೆ ಅದು ಯಾವ್ದಿಲ್ಲ ಅಂದ್ರೆ ದೇವರಿದ್ದಾನೆ. ಈ ಲೋಕವೆಲ್ಲ ನಾಶವಾದ ಮೇಲೆ ಒಂದು ಅಂತ್ಯವಿದ್ರೆ ಅದು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅಂದ್ರೆ ನಮ್ಮ ದೇವರಿಗೆ ಆದಿಯೂ ಇಲ್ಲ ಅಂತ್ಯವಿಲ್ಲ. ಈಸ್ ಎವರ್ ಲಾಸ್ಟಿಂಗ್ ಗಾಡ್. ಈಗ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ? ದೇವರ ಕುಮಾರನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕ್ರಿಸ್ತ ಭೂಮಿ ಬಂದು ಏನಂತ ಇದ್ದಾನೆ? ನಾನು ದೇವರ ಮಗನಾಗಿದ್ದೇನೆ, ಪರಲೋಕದ ನನ್ನ ತಂದೆ ಇದ್ದಾನೆ. ಸುವಾರ್ತೆ ಸಾರ್ತಾ ಇದ್ದಾನೆ, ತಂದೆ ಬಗ್ಗೆ ಪ್ರೀತಿ ಸಾರ್ತಾ ಇದ್ದಾನೆ. ಅರ್ಥ ಹೇಳಿದ್ದು, ಈಗ ಆತನು ದೇವರ ಕುಮಾರನೆಂದು ಜನರು ಗುರುತಿಸಬೇಕಾಗಿದೆ, ಈ ಸತ್ಯ ಅಂತ ತಿಳಿಯಬೇಕಾಗಿದೆ. ಅದಕ್ಕಾಗಿಯೇ ಯೇಸು ಕ್ರಿಸ್ತನು ಏನ್ ಮಾಡಿದ್ದಾನೆ? ಆತನು ಮರಣವನ್ನು ಜಯಿಸಿ ಆತನು ಮತ್ತೆ ಸಮಾಧಿಯಿಂದ ಎದ್ದ ಪ್ರಿಯರೇ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ ಏನು ಬರೆಯಲ್ಪಟ್ಟಿದೆ ನೋಡ್ರಿ, ದೇವ ಕುಮಾರನೆಂದು ನಿರ್ಣಯಿಸಲ್ಪಟ್ಟಿದ್ದವನು ಆಗಿದ್ದಾನೆ. ದೇವ ಕುಮಾರನು ನೋಡಿ ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ಕಾರದಿಂದ, ಇದೊಂದು ಏನಂತೆ ಮಹತ್ಕಾರ. ಇದು ಯೇಸು ಕ್ರಿಸ್ತನು ಸತ್ತು ಎದ್ದು ಬಂದಿದ್ದಾನಲ್ಲ, ಇದೇನಂತ, ಇದು ಒಂದು ಮಹತ್ಕಾರ ಅಂತೆ. ಹಲ್ಲೆಲೂಯಾ. ಈ ಮಹತ್ಕಾರದಿಂದ ದೇವ ಕುಮಾರನೆಂದು ನಿರ್ಣಯಿಸಲ್ಪಟ್ಟಿದವನಾಗಿದ್ದಾನೆ. ಇದರಿಂದ ಏನ್ ನಿರ್ಣಯಿಸಲ್ಪಟ್ಟಿದೆ? ಆ ಯೇಸು ಕ್ರಿಸ್ತನು ಯಾರು? ದೇವರ ಕುಮಾರನು ಅಂತೇಳಿ. ಹಲ್ಲೆಲೂಯಾ. ಸಪೋಸ್ ಯೇಸು ಕ್ರಿಸ್ತನು ಎದ್ದೇಳದಿದ್ದರೆ ಇಟ್ ಮೇ ಬಿ ಹಿಸ್ಟ್ರಿ ಆಗ್ತಿತ್ತು ಅಷ್ಟೇ. ಇವತ್ತು ನೋಡಿ ಗಾಂಧೀಜಿ ಸತ್ತಿದ್ದಾನೆ, ಗೊತ್ತಾ ನಿಮ್ಗೆ? ಯಾರ ಸಲುವಾಗಿ ಸತ್ತಿದ್ದಾರೆ? ದೇಶದ ಸಲುವಾಗಿ ಸತ್ತಿದ್ದಾರೆ. ಹೌದಲ್ರಿ? ಸತ್ತಾನೆ ಹೇಳ್ರಿ ನೋಡಿ. ಬಟ್ ಆ ಗಾಂಧೀಜಿ ಗೊತ್ತಿರಲಿಲ್ಲ, ನಾನು ಇದೇ ದಿವಸ ಸಾಯ್ತೇನೆ, ಹೀಗೆ ನಾ ಸತ್ತು ಹೋಗ್ತೇನೆ, ನನ್ನ ಮರಣ ಹೀಗೆ ಬರುತ್ತದೆ ಅಂತೇಳಿ ಆತನಿಗೆ ಯಾವಾಗ ಕನಸು ಕಟ್ಟಿರಲಿಲ್ಲ. ತನ್ನ ಜೊತೆ ಇರೋ ವ್ಯಕ್ತಿನ ಆತನ ಏನ್ ಮಾಡಿದ್ದಾನೆ? ಸಾಯಿಸಿಬಿಟ್ಟಿದ್ದಾನೆ. ಹೌದಲ್ರಿ? ಬಟ್ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ತನ್ನ ಮರಣವನ್ನು ಮೊದಲೇ ಹೇಳಿದ ತನ್ನ ಶಿಷ್ಯರಿಗೆ. ಎಷ್ಟು ಸಾರಿ ಹೇಳ್ತಾನೆ ಗೊತ್ತಾ ನಿಮ್ಮ ತನ್ನ ಶಿಷ್ಯರಿಗೆ? ಹೌ ಮೆನಿ ಟೈಮ್ಸ್? ಎಷ್ಟು ಸಾರಿ ಹೇಳ್ತಾನೆ? 3 times ಹೇಳ್ತಾನೆ ತನ್ನ ಶಿಷ್ಯರಿಗೆ. ಏನಂತ ಹೇಳಿ? ನನ್ನ ಹಿಂಸೆ ಪಡಿಸ್ತಾರೆ, ನನ್ನನ್ನು ಅವಮಾನ ಪಡಿಸ್ತಾರೆ, ನಾನೇನು ಮಾಡ್ತಾರೆ? ಅವಮಾನ ಪಡಿಸ್ತಾರೆ, ನನ್ನ ಬಾಧೆ ಪಡಿಸ್ತಾರೆ, ನನ್ನ ಮರಣಕ್ಕೆ ಒಪ್ಪಿಸ್ತಾರೆ, ನನ್ನ ಸಾಯಿಸ್ತಾರೆ. ಬಟ್ ನಾನು 3ನೇ ದಿವಸ ಮತ್ತೆ ಎದ್ದು ಬರುತ್ತೇನೆ. ಓಕೆ, ನಾನು ಮತ್ತೆ ಎದ್ದು ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ಶಿಷ್ಯರದ್ದು ಗ್ರಹಿಸಿಲ್ಲ, ಶಿಷ್ಯರದ್ದು ಮರ್ತು ಬಿಟ್ಟಿದ್ರು. ಯೇಸು ಕ್ರಿಸ್ತ ಸತ್ತ ನಂತರ ಓಕೆ ಆ ವಿಷಯ ಮರ್ತು ಬಿಟ್ರು ಅವರು. ಬಟ್ ಶತ್ರುಗೆ ಗೊತ್ತಿತ್ತು ಅದು. ಅವ್ರು ಏನ್ ಮಾಡಿದ್ರು? ಅದಕ್ಕೆ ಸಮಾಧಿ ಮೇಲೆ ಏನ್ ಮಾಡಿದ್ರೆ? ದೊಡ್ಡ ಕಲ್ಲನ್ನಾಗ್ಬಿಟ್ಟಿದ್ರು. ಸೋ ದ್ಯಾಟ್ ಯೇಸು ಕ್ರಿಸ್ತ ಮತ್ತೆ ಹೊರಗೆ ಬರಬಾರ್ದು, ತನ್ನ ಶಿಷ್ಯರ ಆತನ ದೇಹವನ್ನು ಕದ್ದುಕೊಂಡು ಹೋಗಬಾರ್ದು ಅಂತೇಳಿ ಏನ್ ಮಾಡಿದ್ದಾರೆ? ದೊಡ್ಡ ಕಲ್ಲನ್ನು ಹಾಕಿಬಿಟ್ರು ಅಂತವ್ರು. ಶಿಷ್ಯರು ಮರ್ತೋಗಿದ್ದಾರೆ, ಬಟ್ ಶತ್ರುಗೆ ನೆನಪಿದೆ. ಏನಂತೇಳಿ? ಯೇಸು ಕ್ರಿಸ್ತನು ಮತ್ತೆ ಆತನ ತಿರುಗಿ ಎದ್ದು ಬರ್ತಾನಂತೇಳಿ. ಹಲ್ಲೆಲೂಯಾ. ಅದ್ ನೋಡ್ರಿ, ಯೇಸು ಕ್ರಿಸ್ತನು ಎದ್ದು ಬರಲಿಕ್ಕೆ ಮುಖ್ಯವಾದ ಕಾರಣ ಏನು ಗೊತ್ತಾ? ವಾಟ್ ಇಸ್ ದ ಮೇನ್ ರೀಸನ್ ಹೇಳ್ರಿ? ತಾನು ದೇವರ ಕುಮಾರನೆಂದು, ತಾನು ದೇವರು ಎಂತಿಗಳೇ ಈ ಲೋಕಕ್ಕೆ ತೋರ್ಪಡಿಸಬೇಕಾಗಿತ್ತು ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಯೇಸು ಕ್ರಿಸ್ತನು ಆ ಮರಣವನ್ನು ಜಯಿಸಿದ ಪ್ರಿಯರೇ. ಇನ್ನೊಂದು ಹೋದ್ರೆ ಅಪೊಸ್ತಲ ಕಾರ್ಯಗಳು 2:24 ಹೋದ್ರೆ 2:24. ಸಾಕು ನೋಡ್ರಿ, ಯಾರು ಎಪ್ಸಿದಾರೆ ಅಂತ? ಹೌದಲ್ರಿ? ಯೇಸು ಕ್ರಿಸ್ತ ಭೂಮಿ ಮೇಲೆ ಬಂದ್ಮೇಲೆ ಏನೇನು ಹೇಳಿದ? ನಾನು ದೇವರ ಕುಮಾರನಾಗಿದ್ದೇನೆ, ನನ್ನ ಪರಲೋಕದಲ್ಲಿ ಯಾರಿದ್ದಾರೆ? ನನ್ನ ತಂದೆ ಇದ್ದಾನೆ. ಹೌದು, ಎಲ್ಲರಿಗೂ ಹೇಳ್ತಾ ಇದ್ದ. ಹೇಳುವಾಗ ಆತನ ದೇವ ಕುಮಾರನ್ ಅಂತ ಹೇಳಿ ಈ ಸತ್ಯವನ್ನು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿತ್ತು. ಅದಕ್ಕಾಗಿ ತಂದೆ ಏನ್ ಮಾಡಿದ ಅಂತ ನೋಡ್ರಿ, ಅದಕ್ಕೆ ಆತನನ್ನು ದೇವರು ಮರಣ ವೇದನೆಗಳಿಂದ ಬಿಡಿಸಿ ಆತನನ್ನು ಏನ್ ಮಾಡಿದಾನೆ? ಎಬ್ಬಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಮರಣವು ಆತನ ಹಿಡಿಕೊಂಡಿರುವುದು ಅಸಾಧ್ಯವಾಗಿತ್ತು. ಮರಣವು ಆತನ ಹಿಡಲಿಕ್ಕೆ ನೋಡ್ರಿ, ಮರಣ ಅದೊಂದು ಸ್ಪಿರಿಟ್ ಇದ್ದಂಗೆ, ಅದು ದಟ್ ಇಸ್ ಆಲ್ಸೋ ಒಂದು ಸ್ಪಿರಿಟ್ ಇದ್ದಂಗೆ. ಅದು ಆ ಸ್ಪಿರಿಟ್, ಆ ಮರಣ ಯೇಸು ಹಿಡ್ಲಿಕ್ಕೆ ಆಗಿಲ್ಲ ಅಂತಾರೆ. ಹಲ್ಲೆಲೂಯಾ. ಅದಕ್ಕಾಗಿ ತಂದೆ ಏನ್ ಮಾಡಿದಾನೆ? ಯೇಸು ಕ್ರಿಸ್ತನನ್ನು ಆ ಮರಣದಿಂದ ಎಬ್ಬಿಸಿದಂತೆ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಯೇಸು ಕ್ರಿಸ್ತ ಯಾವ ರೀತಿಯಾಗಿ ಆ ತಂದೆ ಎಬ್ಬಿಸಿದನೋ ಒಂದ್ ದಿವಸ ದೇವರು ನಮ್ಮನ್ನು ಸಹ ಎಬ್ಬಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ,
ಹಲ್ಲೆಲೂಯಾ. ಈ ವಿಷಯ ತಿಳ್ಕೋಬೇಕಾಗಿದೆ. ಹೌದ್ರಿ, ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದ, ಅದನ್ನು ಜೀವನ ಮಾಡಿದ, ಎಷ್ಟು ಸುವಾರ್ತೆ ಬೋಧನೆಗಳು ಮಾಡಿದ, ಅದ್ಭುತಗಳನ್ನು ಮಾಡಿದ, ಆತನು ಮರಣ ಹೊಂದಿದ, 3 ದಿವಸ ಎದ್ದ, ಮತ್ತು ಅದನ್ನು ಪರಲೋಕ ಹೋದ. ಇದರಿಂದ ನಮ್ಗೇನು ಪ್ರಯೋಜನವಿದೆ? ನಮ್ಗೇನು ಪ್ರಯೋಜನವಿದೆ? ಹೌದಲ್ರಿ, ಈ ವಿಷಯ ತಿಳ್ಕೋಬೇಕಾಗಿದೆ ನೋಡಿ. ಅದಕ್ಕಾಗಿ ಯೋಹಾನ 3:10 ಏನು ಬರೆಯಲ್ಪಟ್ಟಿದೆ? ಆತನ ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನನ್ನು. ನಿತ್ಯ ಜೀವ ಅಂದ್ರೆ ಏನು? ಎವರ್ ಲಾಸ್ಟಿಂಗ್ ಲೈಫ್. ಹಲ್ಲೆಲೂಯಾ. ಇದರ ಅರ್ಥ ಅಂದ್ರೆ ಮರಣಿಸಿದ ನಂತರ ದೇವರು ಮತ್ತೆ ನಮ್ಮ ಎಬ್ಬಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರ ಅರ್ಥ ಏನು ಗೊತ್ತಾ? ಹೇಗೆ ತಂದೆ ಯೇಸು ಕ್ರಿಸ್ತನ ಎಬ್ಬಿಸಿದನೋ, ಒನ್ ಡೇ ದೇವ್ರು ನಮ್ಮನ್ನು ಸಹ ಎಬ್ಬಿಸ್ತಾನೆ. ಪ್ರೇಮ, ಈ ವಿಷಯ ತಿಳ್ಕೋಬೇಕಾಗಿದೆ. ಎಲ್ಲರಿಗಳ್ರಿ ನೆನ್ಪಿಟ್ಕೋರಿ, ಎಲ್ಲರನ್ನಲ್ಲ, ಎಲ್ಲರೂ ಸಾಯ್ತಾರೆ, ದೇವ್ರು ಎಲ್ಲರಿಗೂ ಎಬ್ಸೋಂಗಿಲ್ಲ. ಯಾರ್ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿ ಸತ್ತಿರ್ತಾರಲ್ರಿ, ಅವ್ರು ಮತ್ತೆ ಎದ್ದೇಳ್ತಾರಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆ ಹೇಗೆ ತನ್ನ ಮಗನನ್ನು ಯೇಸು ಕ್ರಿಸ್ತನ ಎಬ್ಬಿಸಿದನೋ, ಒಂದ್ ದಿವಸ ನಾವು ಸಹ ಎದ್ದೇಳ್ತೀವ್ರಿ. ದೇವರಿಗೆ ಸಂತೋಷಕರವಾದ ದಿನ ಪ್ರೇರಣೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಲೋಕದ ಎಲ್ಲರೂ ಸಾಯ್ತಾರೆ, ಬಟ್ ತಂದೆ ಎಲ್ಲರೂ ಎಬ್ಬಿಸುವುದಿಲ್ಲ ಅಂತ. ಯಾರನ್ನು ಎಬ್ಬಿಸ್ತಾನೆ? ತನ್ನ ನಂಬಿದ ಮಕ್ಕಳು. ಹಲ್ಲೆಲೂಯಾ. ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟರು, ಅದಕ್ಕಾಗಿ ಯೇಸು ಕ್ರಿಸ್ತ ನಂಬೇಕ್ರಿ ನಾವು. ಇವತ್ತು ಯೇಸು ಕ್ರಿಸ್ತ ನಂಬಿದ್ರೆ ನಂಗೆ ಏನೋ ಸಿಗ್ತಾವಂತ ಹೇಳಿ ನಂಬೋದು. ದೇವ್ರೆಲ್ಲ ಕೊಡ್ತಾನೆ. ಅದು ಯೇಸು ಕ್ರಿಸ್ತ ನಂಬಿದ್ರಲ್ಲ ನೋಡ್ರಿ. ಅದಕ್ಕಾಗಿ ತೋಮಗೆ ಏನಂತ ಗೊತ್ತಾ ಯೇಸು ಕ್ರಿಸ್ತನು? ತೋಮ, ನೀ ನೋಡಿ ನಂಬಿದೆಯಾ? ನೋಡದೆ ನಂಬದವರು ನೋಡದೆ ನಂಬದವರು. ಅಂದ್ರೆ ಇದ್ರ ಅರ್ಥ ಏನು ಗೊತ್ತಾ ನಿಮ್ಗೆ? ನಾವು ಯೇಸು ಕ್ರಿಸ್ತ ಯಾರ ನೋಡಿದ್ದೀರಾ? ಯಾರು ನೋಡಿಲ್ಲ, ಬಟ್ ಆದ್ರೂ ನಂಬ್ತಾ ಇದೆ ನಾವು. ಇದ್ರ ಅರ್ಥವೇನು ಗೊತ್ತಾ? ನಾವು ಆಲ್ರೆಡಿ ಆಶೀರ್ವಾದಪಟ್ಟಿದ್ದೇವೆ. ಈ ವಿಷಯ ನಾವು ಅರ್ಥಕೊಳ್ಬೇಕಾಗಿದೆ. ಐ ಆಮ್ ಆಲ್ರೆಡಿ ಬ್ಲೆಸ್ಸೆಡ್ ಪರ್ಸನ್. ಹಲ್ಲೆಲೂಯಾ. ನಾವು ಆಲ್ರೆಡಿ ಬ್ಲೆಸ್ಸೆಡ್ ಪರ್ಸನ್. ಇದು ನಂಬಬೇಕಾಗಿದೆ. ಅದಕ್ಕಾಗಿ ಯೇಸು ಕ್ರಿಸ್ತ ಅಂತ ಇದ್ದಾನೆ, ನೀವು ನಂಬಿಕೊಂಡು ಪ್ರಾರ್ಥನೆ ಬೇಡಿಕೊಂಡು ನಾವು ಹೊಂದಿದ್ದೀರಿ ನಂಬಿರಿ, ಆಗ ನೀವು ಅದನ್ನು ಹೊಂದಿಕೊಳ್ಳುವಿರಿ. ಅರ್ಥ ಏನು ಗೊತ್ತಾ? ಆಲ್ರೆಡಿ ಬ್ಲೆಸ್ಸೆಡ್ ಪೀಪಲ್ಸ್ ವಿ ಆರ್. ನಮ್ಮ ಮತ್ತೆ ದೇವರನ್ನ ಆಶೀರ್ವಾದ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತ ಖುದ್ದು ಹೇಳ್ತಾ ಇದ್ದಾನೆ, ನೀವು ನನ್ನ ನೋಡದೆ ನಂಬಿದ್ದೀರಿ. ಹೌದಾ? ನೀವು ನನ್ನ ನೋಡಿ ನಂಬಿದ್ದೀರಿ, ಬಟ್ ನೋಡದೆ ನಂಬದವರು ಧನ್ಯರು. ಬ್ಲೆಸ್ಸೆಡ್, ಆಶೀರ್ವಾದಕ. ಅವಳನ್ನ ಆಶೀರ್ವಾದ ಬಂದಿದೆ ನಮ್ಮ ಎಲ್ಲರಿಗೆ. ನಾವು ಮತ್ತೆ ಪ್ರಾರ್ಥಿಸ್ಬೇಕಾಗಲ್ಲ, ದೇವರನ್ನ ಆಶೀರ್ವದಿಸು. ಹಳೆ ಒಡಂಬಡಿಕೆ ಅವರೇ ಪ್ರಾರ್ಥನೆ ಮಾಡ್ತಾ ಇದ್ರು. ಏನಂತೇಳಿ? ನನ್ನ ಆಶೀರ್ವದಿಸು ದೇವರೇ, ನನ್ನ ಆಶೀರ್ವಾದ. ಯಾಕೋಬ ಏನ್ ಮಾಡಿದ? ಏನ್ ಮಾಡಿದ ಹೇಳ್ರಿ? ದೇವರನ್ನ ಆಶೀರ್ವದಿಸು. ಆ ರಾತ್ರಿ ಎಲ್ಲ ಏನ್ ಮಾಡ್ತಾನೆ? ತಂದೆ ಜೊತೆ ಹೋರಾಡ್ತಾನೆ. ಹೌದಲ್ರಿ? ಹೌದಲ್ಲ? ಈಗ ನಾವು ಅದನ್ನು ಹೋರಾಡೋ ಅವಶ್ಯಕತೆ ಇಲ್ಲ. ನಾವು ಹೋರಾಡ್ತಾ ಇದ್ದೇವೆ. ಮತ್ತೆ ವಿ ಆರ್ ಆಲ್ರೆಡಿ ಬ್ಲೆಸ್. ಇದು ನಂಬಬೇಕಾಗಿದೆ. ಏನಂತೇಳಿ? ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಯಾವ ವಿಷಯದಲ್ಲಿ? ನಾನು ಶಾರೀರಿಕವಾಗಿಯೂ, ಮಾನಸಿಕವಾಗಿಯೂ, ಆರ್ಥಿಕವಾಗಿಯೂ, ಆತ್ಮಿಕವಾಗಿಯೂ ಪ್ರತಿಯೊಂದು ವಿಷಯದಲ್ಲಿ ಏನು ಮಾಡಿದ್ದೇನೆ? ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ ಎಂದು ನಾವೇನು ಮಾಡಬೇಕಾಗಿದೆ? ನಾವು ನಂಬಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯೇಸು ಕ್ರಿಸ್ತ ಯಾಕೆ ನಂಬಬೇಕಂದ್ರೆ ಆತ ನಮ್ಗೆ ನಿತ್ಯ ಜೀವ ಕೊಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೋಡ್ರಿ, ಎಷ್ಟು ಜನರು ಯೇಸು ಕ್ರಿಸ್ತನ ನಂಬಿ ಸತ್ತು ಹೋದ್ರಲ್ರಿ, ನೀವು ಖುಷಿ ಪಡ್ಬೇಕು, ಅಳ್ಬಾರದು. ಯಾಕೆ ಗೊತ್ತಾ? ಮತ್ತೆ ದೇವರು ಒಂದ್ ದಿವಸ ಆತನ ಎಬ್ಬಿಸ್ತಾನಂತೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಎಬ್ಬಿಸಿದನೋ ಅದೇ ರೀತಿಯಾಗಿ ತಂದೆ ಒಂದ್ ದಿವಸ ಏನ್ ಮಾಡ್ತಾನಂತೆ? ಮತ್ತೆ ಎಬ್ಬಿಸ್ತಾನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ಅರ್ಥವೇನೆಂದ್ರೆ ನಮ್ಮ ದೇವರಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲ. ಹಲ್ಲೆಲೂಯಾ. ಅದಕ್ಕಾಗಿಯೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ಯೇಸು ಕ್ರಿಸ್ತನ ನಂಬಬೇಕು. ಹಲ್ಲೆಲೂಯಾ. ನೀವು ನನ್ನ ನಂಬಿದ ನನ್ನ ಮಹಿಮೆಯನ್ನು ನೀವು ನೋಡುವಿರಿ. ಏನು ಮಹಿಮೆ? ಇದೇ ಮಹಿಮೆ ಅದು. ಹಲ್ಲೆಲೂಯಾ. ಇದೇ ಒಂದು ಮಹಿಮೆ. ನಾವು ನೋಡುವಂತರಾಗಿದ್ದೇವೆ. ಹಲ್ಲೆಲೂಯಾ. ಸೊ ಮೊದಲನೇ ಒಂದು ಕಾರಣ ಏನು? ಯೇಸು ಕ್ರಿಸ್ತ ಎದ್ದು ಬರಲಿಕ್ಕೆ ತಾನು ದೇವ ಕುಮಾರನೆಂದು ತೋರ್ಪಡಿಸುವುದಕ್ಕಾಗಿ ತಂದೆ ಏನ್ ಮಾಡಿದಾನೆ? ಆ ಮಗನನ್ನು ಮರಣದಿಂದ ಎಬ್ಬಿಸಿ. ಯಾಕಂದ್ರೆ ಮರಣವು ಆತನ ಹಿಡಿಯುವುದು ಅಸಾಧ್ಯವಾಗಿತ್ತು.
ಅಷ್ಟೇ ಅಲ್ಲದೆ ಎರಡನೇದಾಗಿ ನೋಡಿ ಕೀರ್ತನೆ 16:10 ನೋಡ್ರಿ. ಕೀರ್ತನೆ 16:10 ಒಬ್ಬರು ಓದ್ರಿ. ಇನ್ನೊಂದು ಮತ್ತಾಯಿ 20ನೇ ಅಧ್ಯಾಯ 19ನೇ ವಚನ ಓದ್ರಿ ಯಾರಾದ್ರೂ. ಕೀರ್ತನೆ 16:10. ನೋಡ್ರಿ ಏನಂತೆ, ಯಾಕೆಂದ್ರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ. ಮತ್ತೆ ಯಾರಾದ್ರೂ ಮತ್ತಾಯಿ ಹೋದ್ರಿ, ಮತ್ತಾಯಿ 20ನೇ ಅಧ್ಯಾಯ 19ನೇ ವಚನ ಹೋದ್ರಿ ಯಾರಾದ್ರೂ. 20:19. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ್ಥನೇ ಯೇಸು ಕ್ರಿಸ್ತ ಎದ್ದು ಬರಲಿಕ್ಕೆ ಮುಖ್ಯ ಕಾರಣವೆಂದು ಎರಡನೇದಾಗಿ ಪ್ರವಾದನೆ ನೆರವೇರಬೇಕಾಗಿತ್ತು. ಪ್ರಾಫೆಸಿ ಟು ಬಿ ಫಿಲ್ಡ್. ಹಲ್ಲೆಲೂಯಾ. ನೋಡಿ ಏನು ಬರೆಯಲ್ಪಟ್ಟಿದೆ ನೋಡ್ರಿ. ಇನ್ನು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರೋ ಮುಂಚಿತವಾಗಿ ಈ ವಾಕ್ಯ ಬರೆಯಲ್ಪಟ್ಟಿದ್ದು ಏನಂತ ಹೇಳಿ ನೋಡ್ರಿ. ಇನ್ನೊಮ್ಮೆ ಹೋದ್ರೆ ಯಾರಾದ್ರು, ಅವರು ಅವನಿಗೆ ಮರಣದಂಡೆಯನ್ನು ವಿಧಿಸಿ ಅವನನ್ನು ಅಪಹಾಸ್ಯ ಮಾಡುವುದಕ್ಕೂ, ಓಕೆ, ಕೊರಡೆಗಳಿಂದ ಹೊಡೆಯುವುದಕ್ಕೂ, ಸಿಲುಬೆಗೆ ಹಾಕುವುದಕ್ಕೂ ಅನ್ಯರ ಕೈಗೆ ಒಪ್ಪಿಸುವರು. ಅವನು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡುವವನಿದೆ. ಯಾವಾಗ ಬರೆಯಲ್ಪಟ್ಟಿದ್ದು ಗೊತ್ತರೆ? ಯೇಸು ಕ್ರಿಸ್ತನು ಇನ್ನೂ ಈ ಲೋಕಕ್ಕೆ ಬರೋ ಮುಂಚಿತವಾಗಿಯೇ ಈ ವಾಕ್ಯ ಬರೆಯಲ್ಪಟ್ಟಿದ್ದು ಪ್ರಿಯರೇ. ಹಲ್ಲೆಲೂಯಾ. ಈ ನೋಡ್ರಿ, ಯೇಸು ಕ್ರಿಸ್ತನು ಸತ್ತು ಎದ್ದು ಬರೆದಿದ್ದರೆ ಈ ಪ್ರವಾದನೆ ಫೇಲ್ ಆಗ್ತಿದ್ರೆ, ಈ ಪ್ರವಾದ ನೆರವೇರ್ತಾ ಇರಲಿಲ್ಲ. ಬೈಬಲ್ ನೋಡ್ರಿ ಇವತ್ತು ಫಾಲ್ಸ್ ಆಗ್ತಾ ಇತ್ತು. ಇದನ್ನು ನಾವು ನಂಬುವ ಅವಶ್ಯಕತೆ ಇರ್ತಿರಲಿಲ್ಲ, ಇದನ್ನು ಹಿಂಬಾಲಿಸುವ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ದೇವರು ಆಲ್ರೆಡಿ ಹೇಳಿದ್ದ ಅಂತೇಳಿ, ಅದನ್ನ ಅನ್ಯರಿಗೆ ಒಪ್ಪಿಸಲ್ಪಡ್ತಾನೆ, ಆತನ ಶಿಕ್ಷೆ ಬರುತ್ತೆ, ಆತನ ಕೊರಡೆಗಳನ್ನು ಹೊಡಿತಾರೆ, ಆತನ ಮರಣ ಹೊಂದ್ತಾನೆ. 3ನೇ ದಿವಸದಲ್ಲಿ ಆತ ಏನ್ ಮಾಡ್ತಾನೆ? ಮತ್ತೆ ತಿರುಗಿ ಆತನು ಆತನ ಜೀವಿತನಾಗಿ ಮತ್ತೆ ಆತನು ಎದ್ದು ಬರುತ್ತಾನೆ. ಹಲ್ಲೆಲೂಯಾ. ಅಂದ್ರೆ ಈ ವಾಕ್ಯ, ಪ್ರವಾದನ ವಾಕ್ಯ ನೆರವೇರಿಸುವುದ ಸಲುವಾಗಿ, ಓಕೆ, ಟು ಫಿಲ್ ದಿ ಪ್ರಾಫೆಸಿ ದಟ್ ಇಸ್ ರಿಟನ್ ಇನ್ ದಿ ಬೈಬಲ್. ಯೇಸು ಕ್ರಿಸ್ತನು ಮರಣದಿಂದ ಆತ ಜಯಿಸಿ ಮಾತಾತನು ಸಮಾಧಿಯಿಂದ ಎದ್ದನು ಪ್ರೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಮೊದಲನೇದಾಗಿ ಯೇಸು ಕ್ರಿಸ್ತನು ಯಾಕೆ ಮರಣದಿಂದ ಎದ್ದು ಬಂದನ್ರಿ? ತಾನು ದೇವ ಕುಮಾರನೆಂದು ತೋರ್ಪಡಿಸ್ಬೇಕಾಗಿತ್ತು ಜನರಿಗೆ. ನಾ ದೇವರ ಕುಮಾರನಾಗಿದ್ದೇನೆ, ಪರಲೋಕದ ನನ್ನ ತಂದೆ ಇದ್ದಾನೆ, ನಾನು ಆತನ ಮಗನಾಗಿದ್ದೇನೆ ಅಂತೇಳಿ ಲೋಕಕ್ಕೆ ಆತನು ತಿಳಿಯಪಡಿಸಬೇಕಾಗಿತ್ತು. ಅದರ ಸಲುವಾಗಿ ಯೇಸು ಕ್ರಿಸ್ತನು ಆತನು ಸತ್ತು ಮತ್ತೆ ಎದ್ದು ಬಂದನ್ವಿ. ಎರಡನೇದಾಗಿ ಮುಖ್ಯ ಕಾರಣ ಏನು ಗೊತ್ತಾ? ಪ್ರವಾದನೆಗಳು ನೆರವೇರಬೇಕಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ಪ್ರವಾದನೆ ನೆರವೇರಬೇಕಾಗಿತ್ತು. ಅದರ ಸಲುವಾಗಿ ಯೇಸು ಕ್ರಿಸ್ತನು ಆ ಮರಣವನ್ನು ಜಯಿಸಿ ಮಾತಾತನು ಎದ್ದು ಬಂದನು ಪ್ರೇರೆ. ಹಲ್ಲೆಲೂಯಾ. ನೋಡಿ 3ನೇದ ಓದು ನೋಡ್ರಿ. 1 ಕೊರಿಂಥೆ 15ನೇ ಅಧ್ಯಾಯ 55. ಹಾಲೆಲೂಯಾ, ಹಾಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನು ಮತ್ತೆ ಆತನ ತಿರುಗಿ ಎದ್ದೇಳುವುದಕ್ಕೆ ಮುಖ್ಯ ಕಾರಣವೇನು ಗೊತ್ತಾ? ಸಾವಿನ ಮೇಲೆ ಜಯ. ಹಾಲೆಲೂಯಾ, ಹಾಲೆಲೂಯಾ. ಭೂಲೋಕದ ಇಷ್ಟರವರೆಗೆ ಯಾರು ಸಾವಿನ ಜಯ ಹೊಂದಿಲ್ರಿ. ಅಮೆರಿಕದಲ್ಲಿ ದ ಟ್ರಿಲಿನಿಯರ್ಸ್ ಇರ್ತಾರೆ. ಅವ್ರೇನ್ ಮಾಡ್ತಾರೆ ಗೊತ್ತಾ? ಅವರು ಸತ್ತ ನಂತರ ಅವ್ರು ಸಾಯಿ ಮುಂಚಿತವಾಗಿ ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿಗೆ ಅವ್ರು ರೊಕ್ಕ ಕೊಡ್ಬೇಕಾಗಿದೆ. ಯಾಕಂದ್ರೆ ಒಂದು ಕಂಪ್ನಿ ಅಲ್ಲಿ ಅಮೆರಿಕದಲ್ಲಿ ಹೇಗಿದೆ ಅಂದ್ರೆ, ಅವರು ಸತ್ತು ಹೋದ ಮನುಷ್ಯನನ್ನು ಹೇಗೆ ಮತ್ತೆ ಆತನು ಎಬ್ಬಿಸಬೇಕಂತೇಳಿ ಅವರು ಪ್ರಾಕ್ಟಿಕಲ್ ಆಗಿ ಇದು ಮಾಡ್ತಾರೆ, ಟ್ರಯಲ್ಸ್ ಮಾಡ್ತಾ ಇದಾರೆ. ಅವರು ಅಂದ್ರೆ ಅವರೆಷ್ಟೋ ಟ್ರಯಲ್ಸ್ ಮಾಡ್ತಾ ಇದಾರೆ. ಯಾಕೆ ಗೊತ್ತಾ? ಸತ್ತ ವ್ಯಕ್ತಿನ ಹೇಗಾದ್ರೂ ಮಾಡಿ ನಾವು ಎಬ್ಬಿಸಬೇಕು ಅಂತೇಳಿ. ಇವತ್ತು ಸೈನ್ಸ್ದಲ್ಲಿ ಎಷ್ಟು ಟೆಕ್ನಾಲಜಿ ಎಷ್ಟು ಮುಂದುವರೆದೋಗಿದೆ, ಹೌದಲ್ರಿ? ಎಷ್ಟು ಮುಂದುವರೆದಾಗಿದೆ. ನಮ್ಮ ಕಣ್ಣೋದ್ರೆ ಬೇರೆ ಕಣ್ಣು ಹಾಕ್ತಾರೆ, ಕಿಡ್ನಿ ಹೋದ್ರೆ ಇನ್ನೊಂದು ಕಿಡ್ನಿ ಹಾಕ್ತಾರೆ, ಹಾರ್ಟ್ ಹೋದ್ರೆ ಪ್ಲಾಸ್ಟಿಕ್ ಹಾರ್ಟ್ ಹಾಕ್ತಾರೆ, ಹೌದಲ್ರಿ? ಹೌದಲ್ರಿ? ಅದೇ ರೀತಿಯಾಗಿ ಅಮೆರಿಕದಲ್ಲಿ ಒಂದು ರಿಸರ್ಚ್ ಸೆಂಟರ್ ಇದೆ. ಅವ್ರೇನ್ ಮಾಡ್ತಾ ಇದ್ದಾರೆ ಗೊತ್ತಾ ನಿಮ್ಗೆ? ಸತ್ತು ಹೋದ ವ್ಯಕ್ತಿಯನ್ನು ಮತ್ತೆ ಹೇಗೆ
ಬದುಕಿಸಬೇಕಂತೇಳಿ ಅದ್ರ ಬಗ್ಗೆ ಅವ್ರು ಏನು ಮಾಡ್ತಾ ಇದ್ದಾರೆ, ಸಂಶೋಧನೆ ಮಾಡ್ತಾ ಇದ್ದಾರೆ. ಅವ್ರೇನಂತ ಇದ್ರೆ ಗೊತ್ತಾ, ನಾವು ಒಂದು ದಿವಸ ಏನು ಮಾಡ್ತೇವೆ ಗೊತ್ತಾ, ಸತ್ತು ಹೋದ ವ್ಯಕ್ತಿ ನಾವೇನು ಮಾಡ್ತೇವೆ, ಮತ್ತೆ ಜೀವ ಕೊಟ್ಟು ನಾವು ಎಬ್ಬಿಸ್ತೇವೆ ಅಂತ ಇದ್ದಾರೆ ಅವರು. ಅದಕ್ಕಾಗಿ ಅಮೆರಿಕದಲ್ಲಿ ಏನು ಮಾಡ್ತಾರೆ, ಮಿಲಿಯನ್ಸ್ ಪೀಪಲ್ಸ್ ಏನು ಮಾಡ್ತಾರೆ ಗೊತ್ತಾ, ಸಾಯಿ ಮುಂಚಿತವಾಗಿ ಅವ್ರಿಗೆ ರೊಕ್ಕ ಕೊಡ್ತಾರಂತೆ. ಯಾಕೆ? ನಾವು ಸತ್ತ ನಂತರ ನಮ್ಮ ಬಾಡಿ ತೆಗೆದುಕೊಂಡೋಗಿ ನೀವೇನು ಮಾಡಬೇಕು, ನೀವು ಟ್ರಯಲ್ ಮಾಡಬೇಕು, ನನ್ನ ಬಾಡಿ ಮೇಲೆ ಟ್ರೈ ಮಾಡಬೇಕು. ಓಕೆ, ನೀವು ನನ್ನ ಬದುಕಿಸ್ಬೇಕಂತೇಳಿ ಅವ್ರೇನು ಮಾಡ್ತಾನೆ, ಬಾಡಿ ಕೊಡ್ತಾರೆ ಅಂತ. ಇವನ್ ಮೈಕಲ್ ಜಾಕ್ಸನ್ ಗೊತ್ತಾ ನಿಮಗೆ? ಓಕೆ, ಮೈಕಲ್ ಜಾಕ್ಸನ್ ಗೊತ್ತಲ್ಲ, ಹೇಳಿ ವರ್ಲ್ಡ್ ದಟ್ ಈಸ್ ಫೇಮಸ್ ವ್ಯಕ್ತಿ, ಹೌದಲ್ರಿ? ಇವನ್ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಆತನನ್ನು ಸಮಾಧಿ ಮಾಡಿಡಂತಾರೆ, ಅವನ ಬಾಡಿಯನ್ನು ಅಲ್ಲಿ ಇಟ್ಟಿದ್ದಾರೆ ಅಂತ. ಯಾಕೆ ಗೊತ್ತಾ? ಅವ್ರು ಏನು ಮಾಡ್ತಾ ಇದ್ದಾರೆ, ನಾವು ಒಂದ್ ದಿವಸ ಸತ್ತು ಹೋದ ವ್ಯಕ್ತಿ ನಾವೇನು ಮಾಡ್ತೇವೆ, ಎಬ್ಬಿಸ್ತೇವೆ ಅಂತೇಳಿ. ಅಂತ ಹೇಳಿದ್ರು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಸ್ ಇಷ್ಟರವರೆಗೆ ಸತ್ತು ಹೋದ ವ್ಯಕ್ತಿಯನ್ನು ಎಬ್ಬಿಸ್ಲಿಕ್ಕೆ ಅವ್ರಿಗೆ ಆಗ್ತಾನೇ ಇಲ್ಲ ಅಂದ್ರೆ ಆಗ್ತಾನೇ ಇಲ್ಲ. ಯಾಕೆ ಆಗ್ತಾ ಇಲ್ಲ ಗೊತ್ತಾ? ಮರಣ ಯಾರ ಮಾತು ಕೇಳೋದಿಲ್ರಿ. ಗೊತ್ತಾಯ್ತು ನಿಮ್ಗೆ? ಮರಣ ಯಾರ ಮಾತು ಕೇಳೋದಿಲ್ರಿ. ಅಲ್ಲಲ್ಲಿಯೇ ಭೂಲೋಕದ ವ್ಯಕ್ತಿ ಇದ್ದಾನೆ, ಆತನ ಯಾರು? ಯೇಸು ಕ್ರಿಸ್ತನು. ಅವನೊಬ್ಬನೇ ಮರಣವನ್ನು ಜಯಿಸಿದ್ದಾನೆ. ಹಲ್ಲೆಲೂಯಾ. ಈ ಲೋಕ ಯಾರು ಇಷ್ಟರವರೆಗೆ ಮರಣವನ್ನು ಜಯಿಸಿಲ್ರಿ, ಯಾರು ಜಯಿಸಿಲ್ಲ. ಅದಕ್ಕಾಗಿ ನೋಡ್ರಿ, ಯೇಸು ಕ್ರಿಸ್ತನು ಸತ್ತು ಎದ್ದು ಬರ್ಲಿಕ್ಕೆ ಮೂರನೇ ಕಾರಣ ಏನು ಗೊತ್ತಾ? ಸಾವಿನ ಮೇಲೆ ಜಯ, ಏನು ಮರಣದ ಮೇಲೆ ಜಯ. ಈ ಮರಣ ಎಲ್ಲಿ ಸ್ಟಾರ್ಟ್ ಆಯ್ತು ಗೊತ್ತಾ ನಮ್ಗೆ? ಎಲ್ಲಿ ಸ್ಟಾರ್ಟ್ ಆಯ್ತು ಹೇಳ್ರಿ? ಏದೇನ್ ತೋಟದಲ್ಲಿ ಆ ಮರಣ ಸ್ಟಾರ್ಟ್ ಆಯ್ತ್ರಿ. ನಿಮ್ಗೆ ಗೊತ್ತಾ? ಏದೇನ್ ತೋಟ ಅನ್ನುವಾಗ ಅದನ್ನ ಸಣ್ಣ ತೋಟ ಅಲ್ರಿ. ಒಬ್ಬ ವ್ಯಕ್ತಿ ಏನಂತ ಗೊತ್ತಾ? ಅಲ್ಲಿ 3 ನದಿಗಳಿರ್ತಾವಂತೆ ಏದೇನ್ ತೋಟದಲ್ಲಿ. 3 ನದಿಗಳು. ಎಷ್ಟು? 3 ನದಿಗಳಿದ್ದಾವಂತೆ, 4 ದೇಶಗಳಂತೆ ಏದೇನ್ ತೋಟ. ಏನು? 3 ನದಿಗಳು 4 ದೇಶದಷ್ಟು ದೇವ್ರು ದೊಡ್ಡದು ಮಾಡಿಟ್ಟಿದ. ಅಂದ್ರೆ ಏದೇನ್ ತೋಟದಲ್ಲಿ ಆದಾಮ ಅವರು ಅಷ್ಟೇ ಅಲ್ಲ ಇರೋದು, ನನ್ನ ಜನರು ಎಲ್ಲರೂ ಇರ್ಬೇಕಂತ ದೇವ್ರೊಂದು ಚಿತ್ತವಾಗಿತ್ತಂತೆ. ಇಟ್ಸ್ ವಾಸ್ ಇಸ್ ಪ್ಲಾನಿಂಗ್. ಬರೀ ಏದೇನ್ ತೋಟದಲ್ಲಿ ಆದಾಮ ಅವರು ಅಷ್ಟೇ ಅಲ್ಲ, ನನ್ನ ಮಕ್ಕಳೆಲ್ಲರಲ್ಲಿ ಇರ್ಬೇಕಂತ ದೇವ್ರೊಂದು ಚಿತ್ತದಿಂದ, ಒಂದು ಉದ್ದೇಶದಿಂದ ದೇವರು ಏದೇನ್ ತೋಟ ಮಾಡಿದ್ದಂತೆ. ನಾವು ಏದೇನ್ ತೋಟ ಅನ್ಕೋ ಏನು ಅನಿಸ್ತು ಗೊತ್ತರೆ, ಏನೊಂದು ಸಣ್ಣ ಗಾರ್ಡನ್ ಇಟ್ಕೋಬೇಕು, ಗಾರ್ಡನ್ ಇರ್ಬೋದಂತ ಅನಿಸ್ತೈತೆ, ಹೌದಲ್ರಿ? ಒಂದು ಸಣ್ಣ ಗಾರ್ಡನ್ ಇರ್ಬೋದ ನಾವು ಬಯಸ್ತಾ ನಂಬ್ತಾ ಇರ್ತೇವೆ. ಬಟ್ ಅದು 4 ಕಂಟ್ರೀಸ್ ಅಂತ. ಎಷ್ಟು? 4 ದೇಶಗಳಾಗ್ತಾವಂತೆ. 4 ದೇಶಗಳಾಗ್ತಾವಂತೆ, 3 ನದಿಗಳಂತೆ. ಸೊ ದೇವರೊಂದು ಆಲೋಚನೆ ಏನಿದೆ ಗೊತ್ತಾ? ನನ್ನ ಮಕ್ಕಳು ಈ ದೇಶದಲ್ಲಿ ಜೀವಿಸಬೇಕು, ಏದಿನ ತೋಟದಲ್ಲಿ ಜೀವಿಸಬೇಕು, ಅವ್ರಿಗೆ ಯಾವ ಒಂದು ಕೊರತೆ ಇರಬಾರ್ದು. ನನ್ನ ಮಕ್ಕಳು ನಿತ್ಯ ಜೀವನ ಹೊಂದಿರಬೇಕು, ಮರಣ ಮಾತ್ರ ಮೇಲೆ ಅಧಿಕಾರ ನಡೆಸಬಾರ್ದು. ಓಕೆ, ಇದೊಂದು ದೇವರ ಚಿತ್ತ. ಈ ಒಂದು ಉದ್ದೇಶದಿಂದ ದೇವರು ಆದಾಮವನ್ನು ಸೃಷ್ಟಿ ಮಾಡಿದ್ದ. ಮಾಡಲು ಏನ್ ಮಾಡ್ತಾನೆ? ಇದೇನ್ ತೋಟದಲ್ಲಿ ಒಂದು ಗಿಡ ಇತ್ತು. ಯಾವ್ದದು? ಒಳ್ಳೆಯದರ ಕೆಟ್ಟದರ ಅರುವನ್ನು ಹುಟ್ಟಿಸುವುದರ ಒಂದು ಮರವಿತ್ತು. ದೇವ್ರಂತಾನೆ, ಆದಾಮ್ ಅವ್ವ ನೀವು ಎಲ್ಲ ಹಣ್ಣುಗಳು ತಿನ್ಬೋದು, ಬಟ್ ಆ ಹಣ್ಣನ್ನು ಮಾತ್ರ ನೀವೇನ್ ಮಾಡ್ಬೇಕು? ನೀವು ತಿನ್ಬಾರ್ದು. ತಿಂದ ದೇಶ ನೀವೇನ್ ಮಾಡ್ತೀರಿ? ಯು ವಿಲ್ ಡೈ, ಅಂದ್ರೆ ಮರಣ ಬರ್ತೈತ್ರಿ ಅಂತ ಹೇಳಿತ್ತು. ಸೊ ಇವರು ಆಗ ಸೈತಾನ ಶೋಧಿಸ್ತಾನೆ, ಅವ್ವ ತಿಂತಾಳೆ, ಅವ್ವ ನಂತರ ಆದಾಮ ತಿಂತಾನೆ. ಆ ಕ್ಷಣದಿಂದ, ಆ ದಿನದಿಂದ ಭೂಮಿಲಿ ಏನ್ ಬಂದಿತ್ತು? ಮರಣ. ಅದಕ್ಕೆ ಆ ದೇವರು ಒಂದು ಶಿಕ್ಷೆ, ಆಕ್ಚುಲಿ ಮರಣ ಒಂದು ಶಿಕ್ಷೆ, ಅದು ಅಂತ ಹೇಳಿದ್ದು. ದಟ್ ಇಸ್ ಪನಿಷ್ಮೆಂಟ್. ಅದಕ್ಕೆ ಆದಾಮ ದೇವ್ರು ಅಂತಾನೆ, ನೀನು ಮಣ್ಣಿನಿಂದ ಬಂದ ಕಾರಣ ಮತ್ತೆ ನೀನು ಎಲ್ಲಿ ಹೋಗ್ತೀಯಾ? ಎಲ್ಲಿಗೆ ಹೋಗ್ತೀಯಾ? ನೀನು ಮತ್ತೆ ಮಣ್ಣಿಗೆ ಹೋಗ್ತೀಯಾ? ಅವ್ರು ದೇವರೊಂದು ಆಲೋಚನೆ ನೋಡ್ರಿ. ದೇವರು ಯಾವಾಗಲ ಮನುಷ್ಯ ಸೃಷ್ಟಿಸಿದ ಮೇಲೆ ಮರಣವನ್ನು ಸೃಷ್ಟಿಸಿರ್ಲಿಲ್ಲ. ಮರಣವನ್ನು ತೆಗೆದುಕೊಂಡಿದ್ದು ಯಾರು ಗೊತ್ತಾ? ನಾವೇ. ಹೇಗೆ? ಒಬ್ಬ ಆದಾಮನಿಂದ ಇಡೀ ಪ್ರಪಂಚಕ್ಕೆ ಮರಣ ಬಂದ್ಬಿಡ್ತಾರೆ. ಇಲ್ಲಂದ್ರೆ ಇವತ್ತು ನಾವು ಸಾವಿರ್ತಿರ್ಲಿಲ್ಲ. ನಾವು ಏದಿನ ತೋಟದಲ್ಲಿ ಇರ್ತಿದ್ದೀವಿ. ಏದಿನ ತೋಟ 2 ಇತ್ತಂತಾರೆ, ಒಂದು ಜೀವ ನದಿ, ಒಂದು ಜೀವ ವೃಕ್ಷ. ಆ ನದಿಯನ್ನು ಆ ನೀರನ್ನು ಕುಡಿಯುವಾಗ ನಾವು ನೀರಡಕ್ಕೆ ಆಗ್ತಾ ಇರಲಿಲ್ಲಂತೆ. ಆ ಜೀವವೃಕ್ಷ ತಿನ್ನುವಾಗ ನಮ್ಮ ಮರಣ ಬರ್ತಾ ಇರಲಿಲ್ಲಂತೆ. ಅಂತ ದೇವರೊಂದು ಒಳ್ಳೆ ಉದ್ದೇಶದಿಂದ ನಮ್ಗೆ ಏದೇನ್ ತೋಟವನ್ನು ಮಾಡಿ ತನ್ನ ಮಕ್ಕಳನ್ನ ಇಟ್ಟಿದ್ದಂತೆ. ಬಟ್ ಹಣ್ಣು ತಿಂದೇನು ಮಾಡಿದಾನೆ ಆದಾಮ? ಅದನ್ನು ಪಾಪವಾದ. ಪಾಪದ ಸಂಬಳ ಮರಣ. ಆ ಮರಣ ಅಲ್ಲ, ಆದಾಮನಿಂದ ಕಂಟಿನ್ಯೂ ಆಗ್ತಾ ಬರ್ತಾ ಇತ್ತು. ಬಟ್ ದೇವರಿಗೆ ಒಂದು ಆಲೋಚನೆ ಇತ್ತು, ನನ್ನ ಜನರ ಮರಣದ ಹೇಗಾದ್ರೆ ನಾನು ಏನ್ ಮಾಡಬೇಕು? ನಾನು ತಪ್ಪಿಸ್ಬೇಕು. ಈ ಮರಣವನ್ನು ಜಯಿಸಬೇಕಾಗಿದೆ, ನನ್ನ ಮಕ್ಕಳು ಜಯಿಸಬೇಕಾಗಿದೆ. ನನ್ನ ಮಕ್ಕಳು ಜಯಿಸಬೇಕಂದ್ರೆ ನಾನು ಭೂಮಿಗೆ ಹೋಗ್ಬೇಕು, ನಾ ಸಾಯ್ಬೇಕು, ನಾ ಸತ್ತು ಆ ಮರಣವನ್ನು ಜಯಿಸಬೇಕು. ನನ್ನ ಮೂಲಕವಾಗಿ ನನ್ನ ಮಕ್ಕಳು ಏನು ಮಾಡಬೇಕು? ಆ ಮರಣವನ್ನು ಜಯಿಸಬೇಕೆಂದ ಒಂದು ಉದ್ದೇಶದಿಂದ ಯೇಸು ಲೋಕಕ್ಕೆ ಬಂದ ಆತನು ಶಿಲುಬೆಯನ್ನು ಏರಿ ಶ್ರಮೆಗಳನ್ನು ಅನುಭವಿಸಿ ಆತನ ಸತ್ತು 3 ದಿವಸ ಆತನು ಮತ್ತೆ ಎದ್ದು ಬಂದ. ಹಲ್ಲೆಲೂಯಾ.
ಹಾಲೆಲೂಯ. ಇವತ್ತು ನೋಡ್ರಿ, ಮರಣವು ನಮ್ಮ ಮೇಲೆ ಅಧಿಕಾರವಿಲ್ಲ. ಹಾಲೆಲೂಯ. ಯೇಸು ಕ್ರಿಸ್ತನು ಏನ್ ಮಾಡಿದ್ದಾನೆ? ಆ ಮರಣವನ್ನು ಏನ್ ಮಾಡಿದ್ದಾನೆ? ಜಯಿಸಿದ ಪ್ರೇರ. ಇವತ್ತು ನೋಡ್ರಿ, ಯಾವಾಗ ನೋಡ್ರಿ ಮನುಷ್ಯರಿಗೆ ಸಾವಂತ ತಕ್ಷಣ ಭಯ ಆಗ್ತೈತ್ರಿ. ಹೌದಲ್ರಿ? ಅನ್ಕೋರಿ, ಡಾಕ್ಟರ್ಗಳು ಹೋಗ್ಬಿಟ್ರಿ, ಡಾಕ್ಟರ್ ಅಂತ ನಿಮ್ಗೆ ಕ್ಯಾನ್ಸರ್ ಬಂದಿದೆ, ನೀವು ಓನ್ಲಿ 3 months ಅಷ್ಟೇ ನೀವು ಏನ್ ಮಾಡ್ತೀರಿ? ಜೀವನ ತಗೊಳ್ತೀರಿ. ಅದಕ್ಕಿಂತ ಹೆಚ್ಚಾಗಿ ನೀವು ಉಳಿತೀರಿ ಅನ್ನುವಾಗ ಹೇಗಿರ್ತೀವಿ? ನಾವು ಸಂತೋಷವಾಗಿರ್ತೇವ? ಹೇಗಿರ್ತೇವೆ ನಾವು? ನಾವು ದುಃಖದಲ್ಲಿ ಇರ್ತೇವೆ, ಬಾಧಲ್ಲಿ ಇರ್ತೇವೆ, ನಮ್ಮೆಲ್ಲ ಸಂಬಂಧಿಕರು ನೋಡ್ಲಿಕ್ಕೆ ನಾವು ಬಯಸ್ತಾ ಇರ್ತೇವೆ. ಹೌದಲ್ರಿ? ಯಾಕೆ? ಸ್ವಲ್ಪ ದಿವಸ ಏನ್ ಮಾಡ್ಬೇಕು? ನಾ ಸಾಯ್ತೀನಿ, ಮರಣ ಬರುತ್ತೆ, ಕಂಡು ಊಟ ಮಾಡೋದಿಲ್ಲ, ಸರಿಯಾಗಿ ನಿದ್ದೆ ಮಾಡೋದಿಲ್ಲ ನಾವು. ಯಾಕೆ? ಮರಣ ಮನುಷ್ಯರನ್ನ ಅಷ್ಟು ಇನ್ಫ್ಲುಯೆನ್ಸ್ ಮಾಡಿದ್ರು. ಮರಣ ಅನ್ನುವಾಗ ಪ್ರತಿಯೊಬ್ಬರು ಎದುರ್ತಾರೆ. ಹೌದಲ್ರಿ? ಯಾವುದೇ ರೋಗ ಬಂದ್ರೆ ಪರವಾಗಿಲ್ಲ, ಬಟ್ ಆ ರೋಗದ ಮರಣ ಬರುವಾಗ ಮನುಷ್ಯರು ಭಯಪಡ್ತಾರೆ. ಹೌದಲ್ರಿ? ಬಲಹೀನವಾಗಿ ಹೋಗ್ಬಿಡ್ತಾರೆ. ಅದಕ್ಕಾಗಿ ಯೇಸು ಕ್ರಿಸ್ತ ಆಲೋಚನೆ ಮಾಡಿ, ಮರಣವನ್ನು ಹೇಗಾದ್ರೂ ನನ್ನ ಮಕ್ಕಳಿಂದ ತೆಗೆದುಹಾಕಬೇಕು. ನಾನು ನಂಬಿದ ಮಕ್ಕಳು ಮರಣಿಸಬಾರ್ದು. ಮರಣಿಸಿದ ನಂತರ ಮತ್ತೆ ತಿರುಗಿ ಅವರು ಎದ್ದೇಳಬೇಕು. ಅದು ದೇವರೊಂದು ಆಲೋಚನೆ ಇತ್ತು. ಇಟ್ ಈಸ್ ಪರ್ಪಸ್, ದೇವರೊಂದು ಉದ್ದೇಶವಾಗಿತ್ತು. ಅದರ ಸಲುವಾಗಿ ಯೇಸು ಕ್ರಿಸ್ತನು ಆ ಸಮಾಧಿಯಿಂದ ಮತ್ತೆ ಎದ್ದ ಪ್ರೇರೆ. ಯಾಕೆ ಗೊತ್ತಾ? ಯಾಕೆ? ಸಾವಿನ ಮೇಲೆ ಜಯ ಹೊಂದಬೇಕಾಗಿತ್ತು. ಯಾಕಂದ್ರೆ ಆದಾಮನಿಂದ ಮರಣವು ಮನುಷ್ಯ ರೂಲ್ ಮಾಡ್ತಾ ಇತ್ತು. ಇಟ್ ವಾಸ್ ರೂಲಿಂಗ್ ದಿ ವುಮೆನ್ ಬೀಯಿಂಗ್ಸ್. ಮನುಷ್ಯರನ್ನು ಆಳ್ವಿಕೆ ಮಾಡ್ತಾ ಇತ್ತು ಮರಣ. ಮನುಷ್ಯರನ್ನು ಜಯಿಸಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ, ತನ್ನ ಮಕ್ಕಳಿಗೆ. ಅದಕ್ಕಾಗಿ ಯೇಸು ಕ್ರಿಸ್ತ ಏನ್ ಮಾಡಿದ ಗೊತ್ತಾ? ಆ ಮರಣವನ್ನು ಜಯಿಸಿದ. ಹಾಲೆಲೂಯ, ಹಾಲೆಲೂಯ. ಅಂದ್ರೆ ಈ ಮರಣದ ಮೇಲೆ ನಮಗೆ ಜಯವನ್ನು ಉಂಟು ಮಾಡಲು ಯೇಸು ಕ್ರಿಸ್ತನು ಸತ್ತು ಆತನು ಮತ್ತೆ ತಿರುಗಿ ಆತನು ಎದ್ದನು ಪ್ರೇರೆ. ಹಾಲೆಲೂಯ, ಹಾಲೆಲೂಯ. ಈಗ ನೋಡ್ರಿ, ಯೇಸು ಕ್ರಿಸ್ತನ ನಂಬಿದ ನಮಗೆ ಸಹ ಯಾವ ವಿಷಯದಲ್ಲೂ ಭಯ ಪಡುವ ಅವಶ್ಯಕತೆ ಇಲ್ಲ. ಮರಣ ಬಂದರೆ ಯಾವಾಗ ಹೆದರೋ ಅವಶ್ಯಕತೆ ಇಲ್ಲ, ಭಯಪಡಬಾರ್ದು ಇವತ್ತಿಂದ. ಯಾಕೆ ಗೊತ್ತಾ? ನಾವು ಸಂತೋಷನ ಸ್ವೀಕರಿಸ್ಬೇಕಂತೆ, ಸಂತೋಷನ ಸ್ವೀಕರಿಸ್ಬೇಕಂತೆ. ಒಬ್ಬ ವ್ಯಕ್ತಿ ಇದ್ದಂತ ದೇವರ ಸೇವಾಗ. ಆ ವ್ಯಕ್ತಿ ಏನು ಗೊತ್ತಾ? ದೇವರ ಸೇವೆ ಮಾಡ್ತಾ ಇದ್ದ. ಒಂದು ದಿವಸ ಆತನಿಗೆ ಅನಾರೋಗ್ಯ ಬರುತ್ತೆ. ಅನಾರೋಗ್ಯ ಬಂದು ಆತನ ಮನುಷ್ಯನ ಬಿದ್ದಿರ್ತಾನೆ. ಅವಾಗಿಬ್ರು ಏಂಜಲ್ಸ್ ಬರ್ತಾರೆ ಅಂತ. ಯಾರು? ದೇವದೂತರು ಬರ್ತಾರೆ. ಓಕೆ, ದೇವದೂತರು ಬರ್ತಾರೆ. ದೇವದೂತರು ಬಂದ ಏನಂತಾರೆ ಗೊತ್ತಾ? ನಿನ್ನ ಸಮಯ ಈಗ ಮುಕ್ತಾಯವಾಗಿದೆ, ನೀನು ಬರ್ಲಿಕ್ಕೆ ಸಿದ್ಧವಾಗಿದ್ದೀಯಾ, ಯೇಸು ಕ್ರಿಸ್ತ ನಮ್ಮನ್ನು ಕಳಿಸಿದ್ದಾನೆ ಅನ್ನುವಾಗಲ್ಲ ಆ ವ್ಯಕ್ತಿ ಬಹಳ ಸಂತೋಷ ಪಡ್ತಾನಂತೆ. ಯಾಕೆ? ಮರಣ ಬರುವಾಗ ನಾವು ದುಃಖದಲ್ಲಿ ಇರ್ತೇವೆ, ನಾವು ಕಣ್ಣೀರು ಸುರಿಸ್ತಾ ಇರ್ತೇವೆ, ಬಾಧೆಗೊಳಗಾಗ್ತೇವೆ ನಾವು. ಹೌದಲ್ರಿ? ಬಟ್ ಆ ವ್ಯಕ್ತಿ ಏನಂದ ಗೊತ್ತಾ? ಖುಷಿಯಿಂದ ಹೇಳ್ತಾ ಇದ್ದಾನೆ, ಐ ಆಮ್ ರೆಡಿ, ನಾ ಬಲಿಗೆ ಸಿದ್ಧವಾಗಿದೆ. ಎಲ್ಲೇ? ನನ್ನ ತಂದೆ ಹತ್ರ. ಹಾಲೆಲೂಯ. ಆತನು ಮರಣಕ್ಕೆ ಭಯ ಪಡಲಿಲ್ಲ ಅಂತ. ಸಂತೋಷದಿಂದ ಸ್ವೀಕರಿಸಿದ. ಯಾಕಂದ್ರೆ ಯೇಸು ಕ್ರಿಸ್ತ ಆಲ್ರೆಡಿ ಸಾವಿನ ಮೇಲೆ ಜಯವನ್ನು ಹೊಂದಿದ. ಹಾಲೆಲೂಯ. ಅದಕ್ಕಾಗಿ ಯೇಸು ಕ್ರಿಸ್ತ ನಂಬಿದ ನಮಗೆ ಸಾವಿನ ಬಗ್ಗೆ ನಾವು ಭಯಪಡಬಾರ್ದು ಯಾವಾಗಲೂ. ದೇವರಂತಾನೆ, ಇವತ್ತು ನನಗೆ ನಿನ್ನ ಆತ್ಮ ನನಗೆ ಕೊಡು, ನನ್ನ ಹತ್ರ ಬನ್ನುವಾಗ ನಾವು ಸಂತೋಷದಿಂದ ಸ್ವೀಕರಿಸಬೇಕಾಗಿದೆ. ಹಾಲೆಲೂಯ. ಯಾಕೆ? ನಾನು ಲಾಸ್ಟ್ ಟೈಮ್ ಗುಡ್ ಫ್ರೈಡೆ ಹೇಳಿದ್ದೆ, ಏನು ಗೊತ್ತಾ? ನಮಗೆ ಈ ಲೋಕ ಶಾಶ್ವತ ಅಲ್ಲ, ನಾವು ಈ ಲೋಕದವರು. ನಾವು ಯಾವ ಲೋಕದವರು? ನಾವು ಪರಲೋಕಕ್ಕೆ ಸಂಬಂಧಪಟ್ಟದವರು. ಹಾಲೆಲೂಯ. ಅದಕ್ಕೆ ಈ ಲೋಕದ ಬಗ್ಗೆ ಯಾವಾಗ ಚಿಂತಿಸಬಾರ್ದು. ನಾವು ಪರಲೋಕದ ಬಗ್ಗೆ ಚಿಂತಿಸಬೇಕು. ಅಲ್ಲಿ ನಾವು ಹೋಗ್ತೀನಿಲ್ಲೋ, ನನ್ನ ಸೀಟಲ್ಲಿ ಫಿಕ್ಸ್ ಆಗಿದೆಯಿಲ್ಲೋ, ನಾನು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿಲ್ಲೋ ನನ್ನ ಪ್ಲೇಸನ್ನು, ಓಕೆ ಅಂತೇಳಿ ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ. ಹಾಲೆಲೂಯ. ಅದಕ್ಕಾಗಿ ಯೇಸು ಕ್ರಿಸ್ತನು ಯಾಕೆ ಆ ಮರಣದಿಂದ ಜಯಿಸಿ, ಆ ಒಂದು ನರಕದಿಂದ ಜಯಿಸಿ, ಆ ಒಂದು ಪಾತಾಳವನ್ನು ಜಯಿಸಿ ಸಮಾಧಿಯಿಂದ ಯಾಕೆ ಎದ್ದು ಬಂದಂದ್ರೆ ಮುಖ್ಯ ಕಾರಣ ಏನು? 3ನೇದು ಹೇಳ್ರಿ, ಸಾವಿನ ಮೇಲೆ ಜಯ. ಹಾಲೆಲೂಯ. ನೋಡಿ, ಯಾವಾಗ ಯೇಸು ಕ್ರಿಸ್ತ ಎದ್ದು ಬಂದನು ಸಾವು ಏನಾಗಿದೆ ನೋಡ್ರಿ. ಅದಕ್ಕೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ನೋಡ್ರಿ. ಅಲ್ಲಿ ಏನು ಬರೆಯಲ್ಪಟ್ಟಿದೆ? ಮರಣವೇ ನಿನ್ನ ಜಯವೆಲ್ಲಿ? ಮರಣವು ಎಲ್ಲಿ ಜಯ ಅಂತ ಬರ್ತದೆ ಗೊತ್ತಾ? ಆದಾಮ್ ಕಡೆಯಿಂದಲ್ಲ ತನ್ನ ಜಯ ಹೊಂದ್ಕೊಂತ ಬಂದಿರ್ತದೆ. ಓಕೆ, ಮರಣವಂತ ಇದ್ದ ನನ್ನನ್ನು ಜಯಿಸೋರು ಯಾರಿಲ್ಲ ಅಂತ ಹೇಳಲ್ಲ. ತನ್ನ ಆದಿ ಕಂಡದಿಂದ ಅದು ತನ್ನನ್ನು ಉಳ್ಕೊಂತ ಬಂದಿತ್ತದು. ನನ್ನನ್ನು ಜಯಿಸೋರು ಯಾರಿಲ್ಲ ಅಂತೇಳಿ. ಬಟ್ ಯೇಸು ಕ್ರಿಸ್ತನ ಮರಣವನ್ನು ಜಯಿಸಿದ. ಹಾಲೆಲೂಯ, ಹಾಲೆಲೂಯ. ಅದಕ್ಕಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮರಣವೇ ನಿನ್ನ ಜಯವೆಲ್ಲಿ? ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ? ಆಧಾರವು ಪಾಪದ ಬಳಕೆ, ಆಧಾರವು ಧರ್ಮಶಾಸ್ತ್ರವೇ. ನೋಡ್ರಿ, ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಹಾಲೆಲೂಯ.
ಹೇಗೆ ಜಯ ಕೊಟ್ಟಿದ್ದಾನೆ ನಮಗೆ? ತಾನು ಎದ್ದು ಬಂದ ಮುಖಾಂತರ, ಮರಣವನ್ನು ಜಯಿಸಿದ್ರ ಮುಖಾಂತರ ನಮ್ಗೆ ಏನ್ ಕೊಟ್ಟಿದ್ದಾನೆ? ನಮ್ಗೆ ಜಯ ಕೊಟ್ಟಿದ್ದಾನೆ ಪ್ರೇರೆ. ಹಾಲೆಲೂಯ, ಹಾಲೆಲೂಯ. ಅಷ್ಟಲ್ಲ, 4ನೇದಾಗಿ ನೋಡ್ರಿ, ರೋಮಾಪುರ 4:25. ರೋಮಾಪುರ 4ನೇ ಅಧ್ಯಾಯ ಹಾಲೆಲೂಯ. ನೋಡ್ರಿ, ಯಾಕೆಂತ ದೇವರು ಆತನನ್ನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರ ನಿರ್ಣಯ ಉಂಟಾಗುವ ನಿಮಿತ್ತ ಜೀವದಿಂದ ನಮ್ಮನ್ನು ಎಬ್ಬಿಸಿದನು. ಅಷ್ಟೇ ಹೇಳಿದ್ರೆ 1 ಪೇತ್ರ 1ನೇ ಅಧ್ಯಾಯ 3ನೇ ವಚನ ಹೋದ್ರೆ, 3ರಿಂದ 5 ಯಾರಾದರೂ ಹೋದ್ರೆ ಗಟ್ಟಿಯಾಗಿ. 1ನೇ ಪೇತ್ರ 1ನೇ ಅಧ್ಯಾಯ 3ರಿಂದ 5. ಸರ ಸಾಕು. ನೋಡ್ರಿ, ಏನ್ ಮಾಡ್ತಾನೆ ದೇವರು? ಆ ಯೇಸು ಕ್ರಿಸ್ತನ ಮರಣದಿಂದ ಎಬ್ಬಿಸಲಿಕ್ಕೆ ಕಾರಣವೇನಂತೆ? 4ನೇದಾಗಿ ನಮಗೆ ಜೀವಕರವಾದ ನಿರೀಕ್ಷಣೆಯನ್ನು ನಮ್ಮಲ್ಲಿ ಹುಟ್ಟಿಸುವುದಕ್ಕೋಸ್ಕರ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಯೇಸು ಕ್ರಿಸ್ತನು ಆತನು ಸದ್ದು ಎದ್ದೇಳದಿದ್ದರೆ, ಬಟ್ ಯೇಸು ಕ್ರಿಸ್ತನು ನೀವು ನನ್ನ ನಂಬಿದರೆ ಮತ್ತೆ ನೀವು ಸತ್ತರೆ ನೀವೇನ್ ಮಾಡ್ತೀರಿ? ಬದುಕುವಿರಿ. ನಾವು ಒಂದ್ ದಿವಸ ನಮ್ಮನ್ನ ಏನ್ ಮಾಡ್ತೇನೆ? ಎಬ್ಬಿಸುತ್ತೇನೆ ಅಂತ ಹೇಳಿದರೆ ನಾವು ನಂಬ್ತಾ ಇದೀವ? ಹೌದಲ್ಲ? ಯೇಸು ಸಮಾಧಿಲೇ ಇದ್ದು ನಾನು ನಿಮ್ಮನ್ನು ಎಬ್ಬಿಸ್ತೇನೆ ಅನ್ನುವಾಗ ನಾವೇನಂತೇವೆ? ಯೇಸುವೆ, ನೀನು ಸತ್ತು ನೀನೇ ಮರಣವನ್ನು ಜಯಿಸಲಿಲ್ಲ, ನಿನ್ನೆ ಎದ್ದೇಳಲಿಲ್ಲ, ನಮ್ಮನ್ನು ಹೇಗೆ ಎಬ್ಬಿಸ್ತೀಯ ನೀನು? ಹೆಸರನ್ನು ಈ ಪ್ರಶ್ನೆ ಮಾಡ್ತೇವಲ್ಲ ನಾವು, ಹೌದಲ್ರಿ? ನಮಗೊಂದು ನಿರೀಕ್ಷೆ ಇಡ್ತಿರ್ಲಿಲ್ಲ, ನಮಗೊಂದು ನಂಬಿಕೆ ಬರ್ತಾ ಇರಲಿಲ್ಲ. ಅಂದ್ರೆ ಮರಣವು ನಮ್ಮನ್ನು ಜಯಿಸುವಂಥದ್ದಾಗಿದೆ. ನಾವು ಸಹ ಸತ್ತರೆ ಒಂದ್ ದಿವಸ ನಾವು ಎದ್ದೇ ಹೇಳ್ತೇವೆ ಅಂತೇಳಿ ನಮ್ಮ ನಿರೀಕ್ಷೆನೂ ಬರ್ತಾ ಇರಲಿಲ್ಲ, ನಮ್ಮೆಲ್ಲ ನಂಬಿಕೆ ಬರ್ತಾ ಇರಲಿಲ್ಲ. ಯಾಕೆ? ಯೇಸು ಕ್ರಿಸ್ತನು ಎಲ್ಲಿದ್ದಾನೆ? ಈಗ ಸಮಾಧಿಯಲ್ಲಿದ್ದಾನೆ. ಸೊ ನಮ್ಮಲ್ಲಿ ಒಂದು ನಿರೀಕ್ಷೆ ಉಂಟಾಗುವುದಕ್ಕೋಸ್ಕರ ದೇವ್ರೆ ಅದಕ್ಕೆ ತಂದೆ ಏನು ಮಾಡಿದ್ದಾನೆ? ಯೇಸು ಕ್ರಿಸ್ತನ ಆ ಸಮಾಧಿಯಿಂದ ಎಬ್ಬಿಸಿದ ಪ್ರೇಯರ್. ಯಾಕೆ? ನಮ್ಮಲ್ಲಿ ನಿರೀಕ್ಷಣೆ ಉಂಟು ಮಾಡೋದಕ್ಕೋಸ್ಕರ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಹೇಳಿದ್ದು ನಮ್ಮಲ್ಲಿ ಒಂದು ನಿರೀಕ್ಷಣೆ, ಅದಕ್ಕಾಗಿ ಪ್ರೇಯರ್. ನೋಡ್ರಿ, ಇವತ್ತಿಲ್ಲ ನಾಳೆ ನಾವು ಸಾಯ್ತೇವೆ, ಹೌದ್ರಿ? ನಮ್ಮನ್ನು ಮಣ್ಣು ಮಾಡಿಬಿಡ್ತಾನೆ. ಬಟ್ ಯೇಸು ಕ್ರಿಸ್ತನ ಮತ್ತೆ ಆತನು ಮಧ್ಯಾಕಾಶದಲ್ಲಿ ಬರ್ತಾನೆ. ಗೊತ್ತಾ ನಿಮಗೆ? ಎಷ್ಟು ಜನ ಗೊತ್ತಿದೆ? ಮಧ್ಯಾಕಾಶದಲ್ಲಿ ಬರ್ತಾನೆ ತನ್ನ ನಂಬಿದ ಮಕ್ಕಳನ್ನು ಕರೆದುಕೊಂಡು ಹೋಗ್ಲಿಕ್ಕೆ. ಹೌದಾ? ಅಷ್ಟೊಳ ನಾವು ಸತ್ತಿರ್ತೇವ್ರಿ, ಅಷ್ಟೊಳ ನಾವು ಜೀವಂತವಾಗಿದ್ದರೆ ವೆರಿ ಗುಡ್, ನಾವು ಹೀಗೆ ಒಯ್ಯಲ್ಪಡ್ತೇವೆ ಅಪರಲೋಕಕ್ಕೆ. ಹಲ್ಲೆಲೂಯ. ಸ್ವಲ್ಪ ಅಷ್ಟರೊಳಗೆ ನಾವು ಸತ್ತಿದ್ದರೆ ಏನು ಗೊತ್ತಾ? ದೇವರು ಮಧ್ಯಾಕಾಶದಲ್ಲಿ ಇರುವಾಗ ನಾವು ಸಮಾಧಿನ ಎದ್ದೇಳ್ತೀವಿ ಅಂತ ಮತ್ತೆ. ಹಲ್ಲೆಲೂಯ. ಅರ್ಥ ಹೇಳಿದ್ದು. ಸೊ ಈ ಒಂದು ನಿರೀಕ್ಷಣೆಯನ್ನು ನಮ್ಮಲ್ಲಿ ಹುಟ್ಟಿಸೋದಕ್ಕೋಸ್ಕರ ದೇವರು ಈ ತಂದೆ ಏನ್ ಮಾಡಿದ್ದಾನೆ? ಯೇಸು ಕ್ರಿಸ್ತನ ಸಮಾಧಿನ ಎಬ್ಬಿಸಿದಂತೆ. ಹಲ್ಲೆಲೂಯ. ಅಂದ್ರೆ ನಮ್ಮ ಒಂದು ನಿರೀಕ್ಷಣೆ ಉಂಟು ನಮಗೆ. ಏನ್ ಗೊತ್ತಾ? ನಾವು ಸತ್ರ ಒಂದ್ ದಿವಸ ಎದ್ದೇಳ್ತೇವೆ ಅಂತೇಳಿ. ಹಲ್ಲೆಲೂಯ. ನಮ್ಮಲ್ಲಿ ನೋಡಿ, ಈ ಲೋಕದಲ್ಲಿ ಅಷ್ಟೇ ಅಲ್ಲ ನಿರೀಕ್ಷಣೆ ಇರುವುದು, ನಾವು ಸತ್ತ ನಂತರ ಸಹ ನಮ್ಮ ಮುಂದೆ ನಿರೀಕ್ಷಣೆ ದೇವರು ಕೊಡ್ತಾ ಇದ್ದಾನೆ. ನನ್ನ ಮಕ್ಕಳೇ, ನೀವು ಒಂದ್ ದಿವಸ ಸಾಯ್ತೀರಿ, ನೀವು ಮರಣ ಹೊಂತೀರಿ, ನಿಮ್ಮ ಸಮಾಧಿ ಮಾಡ್ತಾರೆ, ಬಟ್ ನಂಬಿಕೆ ಇಡ್ರಿ, ನನ್ನ ಮೇಲೆ ವಿಶ್ವಾಸ ಇಡ್ರಿ. ಯಾಕೆ ಗೊತ್ತಾ? ನಾ ಹೇಗೆ ಸತ್ತು ಎದ್ದು ಬಂದೇನೋ ಅದೇ ರೀತಿಯಾಗಿ ನೀವು ಸಹ ಒಂದು ದಿವಸ ಸಮಾಧಿಯಿಂದ ನೀವು ಎದ್ದೇಳುವಿರಿ. ಹಲ್ಲೆಲೂಯ. ಎದ್ದೇಳು. ಅದಕ್ಕೆ ನಾವು ಸಂತೋಷ ಪಡ್ಬೇಕು ಪ್ರಿಯರೇ. ಹಲ್ಲೆಲೂಯ. ನಾವೆಷ್ಟು ರೊಕ್ಕ ಕೊಟ್ಟರು ಅಲ್ಲ, ನಾವೆಷ್ಟು ಹಣ ಕೊಟ್ಟರು ಅಲ್ಲ, ನಮಗೆ ಈ ಒಂದು ಭಾಗ್ಯ ನಮ್ಗೆ ಸಿಗೋದಿಲ್ಲ. ಆ ಭಾಗ್ಯ ದೇವರು ನಮ್ಗೆ ಕೊಡ್ತಾ ಇದ್ದಾನೆ. ಹೇಗೆ? ತನ್ನ ಯೇಸು ಕ್ರಿಸ್ತನ ಮೂಲಕವಾಗಿ. ಯೇಸು ಕ್ರಿಸ್ತನ ಮೂಲಕವಾಗಿ ಏನ್ ಮಾಡ್ತಾ ಇದ್ದಾನೆ? ನಮ್ಗೊಂದು ಹೊಸ ನಿರೀಕ್ಷಣೆ ಕೊಡ್ತಾ ಇದ್ದಾನೆ. ಯಾರು? ನಮ್ಮ ತಂದೆ. ಹಲ್ಲೆಲೂಯ. ಸೊ ಇಟ್ ಈಸ್ 4 reasons, mainly 4 reasons. ಏನ್ ಗೊತ್ತಾ? ಮೊದಲನೇದಾಗಿ ಹೇಳ್ರಿ, ಯೇಸು ಕ್ರಿಸ್ತನ್ ಯಾಕೆ ಸಮಾಧಿಯಿಂದ ತಿರುಗಿ ಎದ್ದು ಬಂದನು ಹೇಳ್ರಿ? ಮೊದಲನೇದಾಗಿ ಆತನ ದೇವರ ಕುಮಾರನೆಂದು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾಗಿತ್ತು. ದ ಫಸ್ಟ್ ರೀಸನ್ ಏನು? ಹಿ ಈಸ್ ಅ ಸನ್ ಆಫ್ ದಿ ಗಾಡ್. ಆತನು ನಿಜವಾದ, ಆತನು ದೇವರ ಪ್ರತಿರೂಪವಾಗಿದ್ದಾನೆ.
ಈಸ್ ದ ಇಮೇಜ್ ಆಫ್ ಇನ್ವಿಸಿಬಲ್ ಗಾಡ್ ಅಂತ ಹೇಳಿ, ಆತನ ನಿಜವಾದ ದೇವರಂತ ಹೇಳಿ ಪ್ರತಿಯೊಬ್ಬರು ತಿಳ್ಕೋಬೇಕಾಗಿತ್ತು. ಅದರ ಸಲುವಾಗಿ ಯೇಸು ಕ್ರಿಸ್ತನ ಮರಣವನ್ನು ಜಯಿಸಿ ಆ ಸಮಾಧಿಯಿಂದ ಆತನು ಎದ್ದ. ಎರಡನೇದಾಗಿ ಯಾಕೆ ಆತನು ಎದ್ದನು ಸಮಾಧಿಯಿಂದ? ಯಾಕೆ ಪುನರುತ್ಥಾನ ಆಗ್ಬೇಕಾಗಿತ್ತು? ಎರಡನೇದಾಗಿ ಏನು? ಮರಣದ ಮೇಲೆ ಜಯ. ಹೌದಲ್ರಿ? ಮರಣದ ಮೇಲೆ ಜಯ ಹೊಂದುವುದಕ್ಕಾಗಿ ಯೇಸು ಕ್ರಿಸ್ತನು ಸತ್ತು ಆತನು ಎದ್ದನು. ಹಲ್ಲೆಲೂಯಾ. ಮೂರನೇದಾಗಿ ಇವೆಲ್ಲ ವಿಷಯ ನೆನ್ಪಿಡ್ಕೋರಿ. ಓಕೆ, ಇವೆಲ್ಲ ವಿಷಯ ನೆನ್ಪಿಡ್ಕೋಬೇಕು. ಯಾವಾಗ ನಮ್ಗೊಂದು ನಿರೀಕ್ಷಣೆ. ಈ ಲೋಕದಲ್ಲಿ ನಮಗೆ ಕಷ್ಟಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ಬಟ್ ದೇವ್ರು ಮತ್ತೆ ನಮ್ಮನ್ನು ಎಬ್ಬಿಸಿ ತನ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಆ ಲೋಕ ಸಲುವಾಗಿ ನಾವು ಪ್ರಯತ್ನ ಮಾಡಬೇಕು, ಪ್ರಯಾಸ ಪಡಬೇಕಾಗಿದೆ. ಹಲ್ಲೆಲೂಯಾ. ಸೊ ಮೂರನೇ ವಿಷಯ ಏನು ಗೊತ್ತಾ? ಪ್ರವಾದನೆ ವಾಕ್ಯ ನೆರವೇರಬೇಕಾಗಿದೆ, ಪ್ರಾಪೆಸಿ. ಓಕೆ, ಯಾಕೆ ವಾಕ್ಯ ಅವರಲ್ಲಿ ಬರೆಯಲ್ಪಟ್ಟಿದ್ದೇನಂತೇಳಿ ಯೇಸು ಕ್ರಿಸ್ತನು ಮರಣ ಶಿಕ್ಷೆನ ಅನುಭವಿಸ್ತಾನೆ. ಓಕೆ, ಆತನು ಶಿಲೆಬಿಗೆ ಹಾಕ್ತಾರೆ, ಆತನು ಸಾಯ್ತಾನೆ, ಮತ್ತೆ ಮೂರನೇ ದಿವಸದಲ್ಲಿ ಆತನು ಮತ್ತೆ ತಿರುಗಿ ಎದ್ದೇಳ್ತಾನೆ ಅಂತೇಳಿ ಆಲ್ರೆಡಿ ವಾಕ್ಯ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನು ಬರೋ ಎಷ್ಟೋ ವರ್ಷ ಹಿಂದ್ಗಡೆ ಈ ವಾಕ್ಯ ನೆರವೇರಬೇಕಾಗಿತ್ತು. ಇವತ್ತು ಆ ವಾಕ್ಯ ನೆರವೇರದಿದ್ದರೆ ಈ ಬೈಬಲ್ನ ಹಿಡ್ಕೋ ಅವಶ್ಯಕತೆ ಇಲ್ಲ, ನೀವು ಹಿಡ್ಕೋ ಅವಶ್ಯಕತೆ ಇಲ್ಲ, ನಾವು ಚರ್ಚಿಗೆ ಬರೋ ಅವಶ್ಯಕತೆ ಇರಲಿಲ್ಲ ರೀ. ಇದು ಸತ್ಯವಾಗ್ತಾ ಇರಲಿಲ್ಲ. ಅದು ಈ ಸತ್ಯವನ್ನು ಪ್ರೂಫ್ ಮಾಡಬೇಕಾಗಿತ್ತು. ಅದಕ್ಕಾಗಿ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಸಮಾಧಿಯಿಂದ ಆತನು ಎದ್ದು ಬಂದ. ನಾಲ್ಕನೇದಾಗಿ ನಿರೀಕ್ಷಣೆ. ಓಕೆ, ಏನ್ ನಿರೀಕ್ಷಣೆ ಹೇಳ್ರಿ? ಏನ್ ನಿರೀಕ್ಷಣೆ? ದೇವ್ರು ಯಾಕೆ ಎಬ್ಬಿಸಿದ ಯೇಸು ಕ್ರಿಸ್ತನನ್ನು? ಇದರ್ಥೇನು ಗೊತ್ತಾ? ಆತನ ನಂಬಿಕೆ ಇಟ್ಟು, ಆತನ ವಿಶ್ವಾಸವಿಟ್ಟು ಸಾಯುವ ನಾವು ಒಂದು ದಿವಸ ಎದ್ದೇಳ್ತೀವ್ರಿ. ದಿಸ್ ಗುಡ್ ನ್ಯೂಸ್ ಫಾರ್ ಆಲ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಮನುಷ್ಯರ ಮೂರುಂಟು: ಪ್ರಾಣ, ಆತ್ಮ, ಶರೀರ. ಎಲ್ಲರೂ ಗೊತ್ತಿದಲ್ಲ? ಪ್ರಾಣ, ಆತ್ಮ, ಶರೀರ ಇದೆ. ಹೌದಲ್ರಿ? ಮರಣಿನ ನಂತರ ಏನಾಗ್ತೈತ್ರಿ? ಈ ಜೀವ ಗಾಳಿಯಲ್ಲಿ ಹೋಗ್ಬಿಡ್ತೈತ್ರಿ, ಗಾಳಿಯಲ್ಲಿ ಸೇರಿ ಬಿಡ್ತೈತ್ರಿ. ಹೌದಾ? ಈ ಶರೀರ ಏನಾಗುತ್ತೆ? ಮತ್ತೆ ಮಣ್ಣಾಗ್ತೈತ್ರಿ. ಆತ್ಮ ಎಲ್ಲಿ ಹೋಗ್ತೈತೆ? ಹೌದಲ್ರಿ? ಪರದೇಶಿಗಾದ್ರೂ ಹೋಗ್ಬೇಕು, ಪಾತಾಳಕ್ಕಾದ್ರೂ ಅದು ಹೋಗ್ಲೇಬೇಕು. ಹೌದಲ್ರಿ? ಸೊ ಯೇಸು ಕ್ರಿಸ್ತ ಏನಂತ ಇದ್ದಾನೆ? ನೀವು ಒಂದ್ ದಿವಸ ಎದ್ದೇಳುವಿರಿ. ಯಾರು? ಆತನ ಯಾರಲ್ಲಿ ವಿಶ್ವಾಸ ಇಡ್ತೀವಲ್ಲ, ಮತ್ತೆ ನಾವೇನ್ ಮಾಡ್ತೇವಂತೆ? ಯಾಕಂದ್ರೆ ಆತ್ಮಗೆ ಸಾವಿಲ್ರಿ. ಹಲ್ಲೆಲೂಯಾ. ಅರ್ಥ ಎಲ್ಲರಿಗೆ? ಆತ್ಮಗೆ, ಶರೀರಕ್ಕೆ ಸಾವಿದೆ, ಬಟ್ ಆತ್ಮಗೇನಿಲ್ಲ, ಸಾವಿಲ್ಲ. ಹಲ್ಲೆಲೂಯಾ. ಅಂದ್ರೆ ಒಂದು ನಿರೀಕ್ಷೆ ದೇವರು ನಮ್ಮಲ್ಲಿ ಹುಟ್ಟಿಸ್ತಾ ಇದ್ದಾನೆ. ಏನಂತೇಳಿ? ನೀವು ನನ್ನ ನಂಬಿಕೆ ಇಟ್ಟು, ನನ್ನಲ್ಲಿ ವಿಶ್ವಾಸ ಇಟ್ಟು ನೀವು ಸಾಯುವುದಾದ್ರೆ ನನ್ನ ಹಾಗೆ ಸಹ ನೀವು ಒಂದು ದಿವಸ ಏನ್ ಮಾಡ್ತೀರಿ? ಎದ್ದೇಳ್ತೀರಿ. ಹಲ್ಲೆಲೂಯಾ. ಇದು ಮೇನ್ ರೀಸನ್ ನೋಡ್ರಿ, ಯಾಕೆ ಯೇಸು ಕ್ರಿಸ್ತ ಸಮಾಧಿ ಇದ್ದಾನು. ಯಾಕೆ ಗೊತ್ತಾ? ನಮ್ಮಲ್ಲಿ ಒಂದು ನಿರೀಕ್ಷೆ ಉಂಟು ದೇವರು ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಏನಂತೇಳಿ? ನನ್ನ ಮಕ್ಕಳೇ, ನೀವು ನಂಬ್ತಾ ಇದ್ದೀರಲ್ಲ, ನೀವು ನಂಬಿದಿರಿ. ಈ ಲೋಕದಲ್ಲಿ ಎಷ್ಟೋ ಸಮಸ್ಯೆಗಳು ಪಡ್ತಾ ಇದ್ರಿ, ಎಷ್ಟೋ ಕಷ್ಟದ ಮೂಲಕವಾಗಿ ಹೋಗ್ತಾ ಇರಬೇಕು. ನೀವು ನಂಬಿ ಎಷ್ಟೋ ಹಿಂಸೆಯನ್ನು ಸಹಿಸ್ಕೊಂಡಿರಿ, ನಿಂದೆಲ್ಲ ಅವಮಾನ ಸಹಿಸ್ಕೊಂಡಿರಿ. ಪರವಾಗಿಲ್ಲ, ಬಟ್ ನಾನು ನೀವೇನು ಮಾಡ್ತೇನೆ? ಒಂದು ದಿವಸ ನಾನು ನಿಮ್ಮನ್ನು ಮರಣದಿಂದ ಎಬ್ಬಿಸುತ್ತೇನೆ. ಹಲ್ಲೆಲೂಯಾ. ಈ ನಿರೀಕ್ಷೆಯನ್ನು ಉಂಟು ಮಾಡೋ ಸಲುವಾಗಿ ಯೇಸು ಕ್ರಿಸ್ತನ ಸಮಾಧಿಯಿಂದ ಆತನು ಎದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಇದರಿಂದ ನಮ್ಮ ಮೇಲೆ ಏನು ಪರಿಣಾಮವಿದೆ ನೋಡ್ರಿ. ರೋಮಾಪುರ 6:4 ಹೋದ್ರೆ ಯಾರಾದ್ರೂ? ಸಾಕು ನೋಡ್ರಿ. ಕ್ರಿಸ್ತನ ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವನದೆದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಅಂದ್ರೆ ಇದು ವಿಶ್ವಾಸಿಗಳಿಗೆ ಒಂದು ಹೊಸ ಜೀವನ ಕೊಡ್ತಾ ಇದ್ದಾರೆ ಯೇಸು ಕ್ರಿಸ್ತನ ಪುನರುತ್ಥಾನ. ಹಲ್ಲೆಲೂಯಾ. ನೋಡ್ರಿ, ಆಲ್ರೆಡಿ ನಾವು ಎಲ್ಲಿದ್ದೇವೆ ಗೊತ್ತೇಳ್ರಿ? ಈಗ ನಾವು ಗುಡ್ ಫ್ರೈಡೆ ಬಗ್ಗೆ ವಾಕ್ಯಗಳನ್ನು ಧ್ಯಾನಿಸಿದ್ವಿ ಲಾಸ್ಟ್ ಟೈಮ್. ಹೌದಲ್ರಿ? ಈಗ ನಾವೆಲ್ಲಿದ್ದೇವೆ? ವಾಕ್ಯ ಏನು ಬರೆಯಲ್ಪಟ್ಟಿದೆ? ನೀವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ. ಅಂದ್ರೆ ನಾವು ಎಲ್ಲಿ ಮರಣಿಸಿದ್ದೇವೆ ಈಗ? ನಾವೆಲ್ಲಿದ್ದೇವೆ ಈಗ? ಇದರ್ಥವೇನು? ನಾವೆಲ್ಲಿದ್ದೇವೆ ಈಗ?
ಅರ್ಥ ಏನು ಗೊತ್ತಾ? ನಾವು ದೀಕ್ಷಾಸ್ನಾನ ಎಷ್ಟು ತೆಗೆದುಕೊಂಡ್ರಿ? ಹೌ ಮೆನಿ ಆಫ್ ಇಟ್ ಟೇಕನ್ ದಿ ಬಾಪ್ಟಿಸಮ್? ಎಷ್ಟು ಜನ ದೀಕ್ಷಾಸ್ನಾನ ತೆಗೆದುಕೊಂಡ್ರೆ ರಕ್ಷಣೆ ಹೊಂದಿ ನೀವೆಲ್ಲರೂ ಶಿಲುಬೆ ಮೇಲೆ ಇದ್ದೀರಿ. ಯೇಸು ಕ್ರಿಸ್ತನೊಂದಿಗೆ ನೀವು ಸತ್ತಿದ್ದೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯೇಸು ಕ್ರಿಸ್ತನೊಂದಿಗೆ ಏನು ಮಾಡಿದ್ರಿ? ಆ ಶಿಲುಬೆಯಲ್ಲಿದ್ದೀರಿ. ಈಗ ಜೀವಿಸೋದು ನೀವಲ್ಲ, ನಿಮ್ಮಲ್ಲಿ ಯಾರು ಜೀವಿಸ್ತಾ ಇದ್ದಾರೆ? ಯೇಸು ಕ್ರಿಸ್ತನ್ ಜೀವಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೀವು ಶಿಲುಬೆಯಲ್ಲಿ ಯೇಸು ಕ್ರಿಸ್ತನೊಂದಿಗೆ ಮರಣಿಸಿದಿರಿ. ಈಗ ನೀವು ಆತನೊಂದಿಗೆ ಹೂಣಲ್ಪಟ್ಟಿದ್ದೀರಿ. ಅಂದ್ರೆ ಯೇಸು ಕ್ರಿಸ್ತನೊಂದಿಗೆ ಏನು ಮಾಡಿದೆ ಗೊತ್ತಾ? ಈಗ ನಾವು ಸಮಾಧಿ ಮಾಡಲ್ಪಟ್ಟಿದ್ದೇವೆ. ಈಗ ನಾವೆಲ್ಲಿದ್ದೇವೆ ಗೊತ್ತಾ? ಶಿಲುಬೆನಿಂದ ಎಲ್ಲಿಗೆ ಹೋಗಿದ್ದೇವೆ? ನಾವು ಸಮಾಧಿಗೆ ಹೋಗಿದ್ದೇವೆ. ಓಕೆ, ಈಗ ನಾವು ನೋಡ್ರಿ ಆತನೊಂದು ಹೂಣಲ್ಪಟ್ಟೆವು. ಆದರೆ ಕ್ರಿಸ್ತನ ಸತ್ತ ತಂದೆಯ ಮಹಿಮೆಯಿಂದ ಜೀವನ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವನ ಎದ್ದು ಹೊಸಬರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಹೇಗೆ ಯೇಸು ಕ್ರಿಸ್ತನು ಆತನು ಸತ್ತು ಮೂರನೇ ದಿವಸ ಎದ್ದಾನೋ ಅದೇ ರೀತಿಯಾಗಿ ಮತ್ತೆ ನಾವೀಗ ಎದ್ದೇಳಬೇಕಾಗಿದೆ. ಹಲ್ಲೆಲೂಯಾ. ಎದ್ದು ನಾವು ಹೊಸಬರಾಗಿ ನಡೆದುಕೊಳ್ಳಬೇಕಾಗಿದೆ. ಅಂದ್ರೆ ಇದು ಪರಿಣಾಮ ಏನು ಗೊತ್ತಾ? ಇದರ ಅರ್ಥ ಅಂದ್ರೆ ನಮ್ಮ ವಿಶ್ವಾಸಿಗಳಿಗೆ ಒಂದು ಹೊಸ ಜೀವನ ಕೊಡ್ತಾ ಇದೆ. ಏನು? ಯೇಸು ಕ್ರಿಸ್ತನ ಪುನರುತ್ಥಾನ. ಹಲ್ಲೆಲೂಯಾ. ಯಾರು ಇನ್ನೂ ರಕ್ಷಣೆ ಹೊಂದಿಲ್ಲ, ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲ, ಇವತ್ತು ಹೋಗಿ ನಿಮ್ಮ ಹೃದಯ ತೀರ್ಮಾನ ತೆಗೆದುಕೊಂಡು ನೀವು ಏನು ಮಾಡಬೇಕು? ದೀಕ್ಷಾಸ್ನಾನ ತೆಗೆದುಕೊಡ್ರಿ. ಯಾಕೆ ಗೊತ್ತಾ? ನೀವು ದೀಕ್ಷಾಸ್ನಾನ ತೆಗೆದುಕೊಂಡು ರಕ್ಷಣೆ ಹೊಂದದಿದ್ದರೆ ನೀವು ತಿರುಗಿ ಎದ್ದೇಳೋದಿಲ್ಲ. ನಾವು ಸಂಡೆ ಚರ್ಚ್ ಬರ್ತಾ ಇದ್ದೇವೆ ಸರ್, ನಾವು ಡೈಲಿ ವಾಕ್ಯ ಓದಾತೀವಿ ಬ್ರದರ್. ಬ್ರದರ್ ನಾವು ಪ್ರತಿ ವಾರ ನಾವು ಕಾಣಿಕೆ ಕೊಡ್ತಾ ಇದ್ದೇವೆ. ಡೈಲಿ ಪ್ರೇಯರ್ ಮಾಡ್ತಾ ಇದ್ದೇವೆ ಬ್ರದರ್. ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಬ್ರದರ್. ನೋ, ಅದಕ್ಕೆ ವಾಕ್ಯ ಕ್ಲಿಯರ್ ಆಗಿ ಬರೀ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನೊಂದಿಗೆ ಮರಣದಲ್ಲಿ ಪಾಲುಗಾರರಾಗಿದ್ದೇವೆ. ಅರ್ಥ ಗೊತ್ತಾ? ನಾವು ರಕ್ಷಣೆ ದಟ್ ಇಸ್ ಫಸ್ಟ್ ಸ್ಟೆಪ್. ಇವತ್ತು ಯಾರ ರಕ್ಷಣೆ ಹೊಂದಿಲ್ಲ, ಇದು ಅನುಕೂಲವಾದ ದಿನ. ಹಲ್ಲೆಲೂಯಾ, ಅನುಕೂಲವಾದ ದಿನ ಇವತ್ತು. ಓಕೆ, ಮನುಷ್ಯರು ನೋಡಕ್ ಹೋಗ್ಬೇಡ್ರಿ. ರಕ್ಷಣೆ ನಿಮ್ಮ ನೋಡ್ರಿ, ಪರಲೋಕ ಮನುಷ್ಯರು ಕೊಡೋದಿಲ್ಲ ನಿಮ್ಗೆ ರಕ್ಷಣೆ. ಲೋಕದ ಜನರು ಕೊಡೋಂಗಿಲ್ಲ ನಿಮ್ಗೆ. ಯಾರು ಕೊಡೋದಿಲ್ರಿ. ನಿಮ್ಗೆ ಎಷ್ಟು ಲಕ್ಷಣಗಳು ಕೋಟಿ ಕೊಟ್ರಲ್ಲ, ನಿಮ್ಗೆ ಏನು ಸಿಗೋದಿಲ್ಲ. ಏನು ಸಿಗೋದಿಲ್ಲ? ರಕ್ಷಣೆ ಸಿಗೋದಿಲ್ಲ ಪ್ರಿಯರೇ. ಯೇಸು ಕ್ರಿಸ್ತನು ಇವತ್ತು ಉಚಿತವಾಗಿ ನಮ್ಗೆ ರಕ್ಷಣೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರ್ಯಾರು ಇನ್ನೊಂದು ದೀಕ್ಷಾಸ್ನಾನ ತೆಗೆದುಕೊಂಡಿಲ್ಲ, ರಕ್ಷಣೆ ಹೊಂದಿಲ್ಲ, ಇವತ್ತು ಅನುಕೂಲವಾದ ಸಮಯ ಪ್ರಿಯರೇ. ಒಂದು ವೇಳೆ ನೀವು ದೀಕ್ಷಾಸ್ನಾನ ತೆಗೆದುಕೊಂಡು ರಕ್ಷಣೆ ಹೊಂದದಿದ್ದರೆ ನೀವು ಯೇಸು ಕ್ರಿಸ್ತನ ಎದ್ದ ಪ್ರಕಾರ, ಯೇಸು ಕ್ರಿಸ್ತ ಯಾವ ರೀತಿಯಾಗಿ ಎದ್ದನೋ ಆ ರೀತಿ ನಾವು ಎದ್ದೇಳೋದಿಲ್ಲ. ನೀವು ನಂಬಿರ್ಬೋದು, ನೀವು ನಿರೀಕ್ಷಣೆ ಇಟ್ಕೊಂಡು ವೇಸ್ಟ್. ನಿಮ್ಮ ನಂಬಿಕೆ, ನಿಮ್ಮ ನಿರೀಕ್ಷಣೆ ವೇಸ್ಟ್ ಆಗುತ್ತೆ ಪ್ರೇರ. ಅದಾಗಿ ಇವತ್ತೊಂದು ತೀರ್ಮಾನ ತೆಗೆದುಕೊಡ್ರಿ ಜೀವಿತದಲ್ಲಿ. ಓಕೆ, ನಮ್ಗೆ ಯಾರು ರಕ್ಷಿಸೋದಿಲ್ಲ, ನಮ್ಮ ಸಂಬಂಧಿಕರು ಯಾರು ಬರೋದಿಲ್ಲ ರೀ, ನಮ್ಮ ಸ್ನೇಹಿತರು ಯಾರು ಬರೋದಿಲ್ಲ. ಲೋಕದಲ್ಲಿ ಎಲ್ಲರೂ ಮಾತಾಡ್ತಾರೆ, ಸತ್ತ ನಂತರ ಯಾರು ಬರೋದಿಲ್ಲ. ಯಾರ ಆತ್ಮಗೆ ಅವರೇ ಬಾಧ್ಯರು. ನೆನ್ಪಿಡ್ಕೋರಿ, ಯಾವ ತಂದೆ ಯಾವ ತಾಯಿ ನಮ್ಮ ಹೆಂಡತಿ ಮಕ್ಕಳು ಯಾರು ಬರೋದಿಲ್ಲ ನಮ್ಮ ರಕ್ಷಿಸಲಿಕ್ಕೆ, ನಮ್ಮ ಸಲುವಾಗಿ ಅವ್ರು ರಿಕ್ವೆಸ್ಟ್ ಮಾಡಲಿಕ್ಕೆ. ಯಾರ ಆತ್ಮಗೆ ಅವರೇ ಬಾಧ್ಯರು. ಇವತ್ತು ದೇವ್ರ ಜೊತೆ ಮಾತಾಡ್ತಾ ಇದ್ದಾನೆ. ಇವತ್ತು ರಕ್ಷಣೆ, ಇವತ್ತು ಅನುಕೂಲ ಸಮಯ ಪ್ರೇರೆ. ತೀರ್ಮಾನ ತೆಗೆದುಕೊಡ್ರಿ, ದೇಶ ತೆಗೆದುಕೊಡ್ರಿ. ಹಲ್ಲೆಲೂಯಾ. ಯೇಸು ನಂಬಿಕೆ ಹೇಳ್ರಿ, ವಿಶ್ವಾಸ ಹೇಳ್ರಿ. ಹೇಗೆ ಯೇಸು ಕ್ರಿಸ್ತನ ಎದ್ದನೋ ಆತನು ಅದೇ ರೀತಿಯಾಗಿ ಒಂದು ದಿವಸ ದೇವರು ನಮ್ಮನ್ನು ಸಹ ಎಬ್ಬಿಸ್ತಾನೆ. ಹಲ್ಲೆಲೂಯಾ. ಕೊನೆಗೆ ಒಂದು ಚಿಕ್ಕ ಒಂದು ಸಾಕ್ಷಿಯಲ್ಲಿ ಟೆಸ್ಟಿಮನಿ ಹೇಳಿ ನಾನು ಮುಗಿಸ್ಬಿಡ್ತೇನೆ ಬ್ರದರ್. ಒಬ್ಬ ಹುಡುಗಿದ್ರಂತ, ಯಂಗ್ ಏಜ್, ಓಕೆ, 25-26 ಇಯರ್ಸ್ ಹುಡುಗಿ. ಪ್ರತಿದಿನ ಯೇಸು ಕ್ರಿಸ್ತನು ಆಕೆನ ಕರೀತಾ ಇದ್ದಂತ. ಕರೀತದೇನಂತೇಳಿ, ಅಮ್ಮ ನಿನ್ನ ಜೀವಿತ ನನಗೆ ಕೊಡು, ನಿನ್ನ ಜೀವಿತ ನನಗೆ ಕೊಡು, ನನ್ನ ಸೇವೆ ಮಾಡಂತ. ಬಟ್ ಆಕೆ ಪ್ರತಿದಿನ ಅಲ್ಲ, ತನ್ನ ಲೈಫ್ದಲ್ಲಿ ಬ್ಯುಸಿ ಇರ್ತಿದ್ದಂತೆ. ಪ್ರತಿದಿನ ಫ್ರೆಂಡ್ಸ್ ಅಂತೇಳಿ, ಮೊಬೈಲ್ ಅಂತೇಳಿ, ಓಕೆ, ತನ್ನ ಎಂಜಾಯ್ಮೆಂಟಲ್ಲಿ ಯಾವಾಗ ಬಿಸಿ ಆಗ್ತಾ ಇದ್ಲ. ಅವಾಗ ಯೇಸು ಕ್ರಿಸ್ತನು ಮತ್ತೆ ಬಂದು ಕರೀತಾ ಇದ್ದಾನಂತೆ. ಕರೆಯುವಾಗ ಆಕೆಗೆ ಸಿಟ್ಟು ಬಂತು. ದೇವರೇ, ನಾ ಈಗ ಬಿಸಿ ಇದ್ದೇನೆ, ಐ ಆಮ್ ನಾವ್ ಬಿಸಿ, ನಾ ಮತ್ತೆ ನಿನ್ನ ಲೈಫ್ ಕೊಡ್ತೇನೆ. ಇನ್ನೂ ಟೈಮ್ ಇದೆ, ನಾ ಇನ್ನೂ 24 ವರ್ಷ ಇದೆ ನಂದು, ಇನ್ನೊಂದು ಟೈಮ್ ಭಾಳ ಇದೆ, ಸಮಯ ಬರುವಾಗ ನಾ ಕೊಡ್ತೇನೆ, ಪ್ಲೀಸ್ ನಾವು ಫೋರ್ಸ್ ಮಾಡಕ್ಕೆ ಹೋಗೋಣ ಅಂತೇಳಿ. ಅದು ದೇವ್ರು ಮತ್ತೆ ಪ್ರೀತಿಯಿಂದ ಮತ್ತೆ ಕರೀತಾ ಇದ್ದಾನೆ. ಅಮ್ಮ ನಿನ್ನ ಜೀವಿತ ನನಗೆ ಕೊಡು, ನಿನ್ನ ಜೀವಿತ ನನಗೆ ಕೊಡು, ನಾನು ನಿಮಗೆ ಏನು ಮಾಡ್ತೇನೆ, ನೀನು ನಿತ್ಯ ಜೀವ ಕೊಡ್ತೇನೆ, ನನ್ನ ಸೇವೆ ಮಾಡು, ನಿನಗೆ ಪ್ರತಿಫಲ ಕೊಡ್ತೀನಿ ಪರಲೋಕದಲ್ಲ ಅಂತೇಳಿ. ಆದರೂ ಆಕೆ ಕೇಳೋದಿಲ್ಲರಿ. ತನ್ನ ಫ್ರೆಂಡ್ ಜೊತೆಗೆ, ಇದು ರಿಯಲ್ ನಡೆದ ಸ್ಟೋರಿ ಇದು. ಆಕೆ ತನ್ನ ಫ್ರೆಂಡ್ ಜೊತೆಗೆ ಕಾರಲ್ಲಿ ಹೋಗ್ತಾ ಇರ್ತಾಳೆ. ಕಾರಲ್ಲಿ ಹೋಗುವ ಕಾರ್ ಆಕ್ಸಿಡೆಂಟ್ ಆಗುತ್ತೆ. 7 ಪೀಪಲ್ಸ್ ಸ್ಪಾಟಲ್ಲಿ ಡೆತ್ ಆಗುತ್ತೆ. ಡೆತ್ ಆದ ತಕ್ಷಣ ಆಕೆ ಪಾತಾಳಗೆ ಹೋಗ್ಬಿಡ್ತಾಳ್ರಿ.
ಪಾತಾಳಕ್ಕೆ ಹೋಗ್ತಾಳೆ. ಪಾತಾಳಕ್ಕೆ ಹೋದ್ಮೇಲೆ ಆಕೆ ಚೀರಾಡ್ತಾ ಇದ್ದಾಳೆ. ಆಕೆ ಒಂದು ಅವಕಾಶ ಯೇಸು ಕ್ರಿಸ್ತನ್ ಕೇಳ್ತಾ ಇದ್ದಾಳೆ. ಆಗ ಆ ಪಾತಾಳಕ್ಕೆ ಯೇಸು ಕ್ರಿಸ್ತನ್ ಹೋಗ್ತಾನೆ. ಯೇಸು ಕ್ರಿಸ್ತನ್ ಹೋಗುವಾಗ ಹಾಗೆ ಆಕೆ ಆ ಕ್ಷಣದಲ್ಲಿ ಆಕೆ ಏನಂತ ಇದ್ದಾಳೆ, ಯೇಸುವೆ ನಂಗೊಂದು ಅವಕಾಶ ಕೊಡು, ನೀ ನನಗೆ ಭೂಮಿಯಲ್ಲಿ ಕಳಿಸಿ ನಂಗೆ ಒಂದು ಅವಕಾಶ ಕೊಡು ಸಾಕು, ನಾನು ನನ್ನ ಜೀವಿತ ನೀನು ಕೊಡ್ತೇನೆ, ನಾನು ರಕ್ಷಣೆ ಹೊಂದ್ತೇನೆ, ನಾನು ನಿನ್ಗಾಗಿ ಸೇವ್ ಮಾಡ್ತೇನೆ, ನನ್ನ ಕೆಲಸ ಮಾಡ್ತಾನೆ ಅಂತೇಳಿ ಒಂದು ಅವಕಾಶ ಸಲುವಾಗಿ ಕೇಳ್ತಾ ಇದ್ಲು. ಬಟ್ ಯೇಸು ಕ್ರಿಸ್ತ ಏನಂತ ಗೊತ್ತಾ, ಏನು ಮಾತಾಡೋದಿಲ್ರಿ. ಮತ್ತೆ ಆಕೆ ಇನ್ನೂ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳಂತ ಯೇಸು ಕ್ರಿಸ್ತರಿಗೆ, ಯೇಸುವೆ ನಂಗೊಂದು ಅವಕಾಶ ಕೊಡು, ನಂಗೊಂದು ಅವಕಾಶ ಕೊಡು. ಯೇಸು ಕ್ರಿಸ್ತ ಅಂತ ಕಣ್ಣೀರು ಸುರಿಸ್ತಾನೆ. ಯಾಕೆಂದ್ರೆ ನಾವು ನಶಿಸೋಕು ದೇವ್ರ ಚಿತ್ತವಲ್ಲ, ನಾವು ಪರಲೋಕಕ್ಕೆ ಸೇರಿದವರು. ಹಲ್ಲೆಲೂಯಾ. ನಮ್ಮೆಲ್ಲರ ರಕ್ಷಿಸ ಸಲುವಾಗಿ ಯೇಸು ಕ್ರಿಸ್ತ ಸಿಲುಬೆಯಲ್ಲಿ ಮರಣ ಹೊಂದಿದ. ನಮ್ಮೆಲ್ಲರನ್ನ ಮರಣದಿಂದ ತಪ್ಪಿಸಿ ಮತ್ತೆ ನಮ್ಗೆ ಜೀವ ಕೊಡೋ ಸಲುವಾಗಿ ಆತನ ಸಮಾಧಿಯನ್ನು ಜಯಿಸಿದ ಪ್ರಿಯರೇ. ಬಟ್ ಆ ವ್ಯಕ್ತಿ ಅರ್ಥ ಮಾಡಿಕೊಂಡಿಲ್ಲ. ಯೇಸು ಕ್ರಿಸ್ತ ಹೇಳ್ತಾ ಇದ್ದಾಳೆ, ಆಕೆ ಹೇಳ್ತಾಳೆ, ಯೇಸು ಕ್ರಿಸ್ತ ಕಣ್ಣೀರು ಸುರಿಸ್ತಾ ಇದ್ದಾನೆ. ಅವಾಗ ಯೇಸು ಕ್ರಿಸ್ತ ಏನಂತ ಗೊತ್ತಾ, ಅಮ್ಮ ನೀ ಭೂಮಿಲಿರುವಾಗ ಒಂದು ಸಲ ಅಲ್ಲ, 2 ಸಲ ಅಲ್ಲ, ಅಮ್ಮ ಭೂಮಿಲಿ ಎಷ್ಟೋ ಸಾರ ನೀನು ಕರೆದ, ನಿನ್ನ ಜೀವಿತ ನನಗೆ ಕೊಡು, ಗಿವ್ ಯುವರ್ ಲೈಫ್ ಟು ಮೀ. ನನಗೆ ಏನು ಕೊಡ್ತೇನೆ, ಹೊಸ ಜೀವನ ಕೊಡ್ತೇನೆ, ನೀನು ನಿತ್ಯ ಜೀವ ಕೊಡ್ತೇನೆ, ನೀನು ಪ್ರತಿಫಲ ಕೊಡ್ತೇನೆ, ನಿನಗೆ ಆಶೀರ್ವಾದ ಮಾಡ್ತೇನೆ, ನಿನ್ನ ಜೀವ ಕೊಡ. ಎಷ್ಟು ಸಲ? ಒಂದು ಸಲ ಅಮ್ಮ. ಎಷ್ಟು ಸೇವಕರ ಮೂಲಕವಾಗಿ, ನಾನು ಕನಸಿನ ಮೂಲಕವಾಗಿ ಮಾತಾಡಿದೆ, ವಾಕ್ಯದ ಮೂಲಕವಾಗಿ ಮಾತಾಡಿದೆ, ನಿನಗೆ ಕೇಳಿಲ್ಲಮ್ಮ. ಇಟ್ ಇಸ್ ಟೂ ಲೇಟ್ ಅಂತ ಜೀಸಸ್ ಏನೋ ಯೇಸು ಕ್ರಿಸ್ತ ನನಗೆ ಗೊತ್ತಂಗೆ, ಅಮ್ಮ ಇದು ಇಟ್ ಇಸ್ ಟೂ ಲೇಟ್ ಅಮ್ಮ, ಸಮಯವಾಗಿದೆ, ಏನು ಮಾಡ್ಲಿಕ್ಕಾಗಲ್ಲ ಅಂತ ಈ ಮಾತು ಹೇಳಿ ಯೇಸು ಕ್ರಿಸ್ತನ ಹೋಗ್ತಾ ಇದ್ದಾನಂತೆ. ಹೋಗುವಾಗಲ್ಲ ಆಕೆ ಯೇಸು ಕ್ರಿಸ್ತನ ಬೈತಾ ಇದ್ದಾಳಂತೆ, ಯೇಸುವೆ ನೀ ಅಂತ ದೇವರು, ನೀ ಪ್ರೀತಿ ಸ್ವರೂಪಿ, ನೀ ಕರುಣೆಯೆಲ್ಲ ಬರೆಯಲ್ಪಟ್ಟಿದೆ ಅಲ್ಲ. ಹೌದಮ್ಮ, ಭೂಮಿಯಲ್ಲಿ ಇರೋ ತನಕ ನಿನಗೆ ಎಷ್ಟೋ ಸಾರಿ ನಾನು ಪ್ರೀತಿ ತೋರಿಸಿದೆ, ನನ್ನ ಕರುಣೆ ತೋರಿಸಿದೆ, ನಾನು ನಿನ್ನ ಎಚ್ಚರಿಸಿದೆ. ಬಟ್ ಏನು ಮಾಡಿದ್ಯಾ? ನನ್ನ ಮಾತನ್ನು ಕೇಳಿ. ಆಕೆ ಅಲ್ಲೇ ಚೀರಾಡ್ತಾ ಇದ್ದಾಳೆ, ಅಲ್ಲೇ ಕೂಗಾಡ್ತಾ ಇದ್ದಾಳೆ. ಆಕೆ ಬೆಳೆಸೋದು ಯಾರಿಲ್ಲ. ಅವಳಿಗೆ ಒಂದು ಅವಕಾಶ ಸಲುವಾಗಿ ಆಕೆ ಏನು ಮಾಡ್ತಾ ಇದ್ದಾಳೆ, ಯೇಸು ಕ್ರಿಸ್ತನ ರಿಕ್ವೆಸ್ಟ್ ಮಾಡ್ತಾ ಇದ್ದಾಳೆ. ಬೇರೆ ಎಂಥ ರಿಕ್ವೆಸ್ಟ್ ಇವತ್ತು ದೇವರು ನಿಮ್ಮ ಮುಖಾಂತರ ಮಾತಾಡ್ತಾ ಇರ್ಬೋದು, ನಿಮ್ಮ ಜೊತೆ ಮಾತಾಡ್ತಾ ಇರ್ಬೋದು. ಇವತ್ತು ಒಳ್ಳೆಯ ಸಮಯ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಯಾಕೆ ಆತನು ಸಮಾಧಿ ಎದ್ದು ಬಂದ ಗೊತ್ತಾ? ನಮಗೆ ಸಹ ಒಂದು ನಿರೀಕ್ಷೆ ಉಂಟು ಮಾಡೋ ಸಲುವಾಗಿ, ನಮ್ಗೆ ಹೊಸ ಜೀವಿತವನ್ನು ಕೊಡಬೇಕು ದೇವರು ಬಯಸ್ತಾನೆ. ಹಲ್ಲೆಲೂಯಾ. ಇವಾಗ ನೋಡ್ರಿ, ಇವತ್ತು ಯೇಸು ಕ್ರಿಸ್ತ ನಂಬಿಕೆ ಟೆಸ್ಟ್ ನಾವು ಸಾಯ್ತೀವಲ್ಲ, ಒಂದು ದಿವಸ ನಾವು ಮತ್ತೆ ತಿರುಗಿ ಎದ್ದು ಬರ್ತೀವಿ. ಹಲ್ಲೆಲೂಯಾ. ಸೊ ಇದು ತೀರ್ಮಾನ ನಮ್ಮ ಕೈಯಲ್ಲಿದೆ ಪ್ರಿಯರೇ. ನಾವು ಎದ್ದು ಬರಬೇಕಾ? ನಾವು ಎದ್ದು ಬಂದು ನಮ್ಮ ಪರಲೋಕಕ್ಕೆ ಮತ್ತೆ ಹೋಗ್ಬೇಕಾ? ನಮ್ಮಲ್ಲಿ ಒಂದು ಆಶೆ ದಾಹವಿದ್ದರೆ ನಾವೇನು ಮಾಡಬೇಕಾಗಿದೆ? ಮೊದಲಿದಾಗಿ ನಾವು ರಕ್ಷಣೆ ಹೊಂದಬೇಕಾಗಿದೆ. ಜನರಕ್ಕೆ ಭಯಪಟ್ಟು ಎದುರಿ ನೀವು ಎಂದಕ್ಕೆ ಹೋದರೆ ನಾವು ರಕ್ಷಣೆ ಕಳ್ಕೊಂಡ್ಬಿಡ್ತೇವೆ. ಆ ದೇವರೊಂದು ಚಿತ್ತವಲ್ಲ. ಅದರ ಸಲುವಾಗಿ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಆ ಸಮಾಧಿಯಿಂದ ಆತನು ಎದ್ದು ಬಂದು, ಯಾಕೆ? ನಮಗೊಂದು ನಿರೀಕ್ಷೆ ಉಂಟು ಮಾಡೋ ಸಲುವಾಗಿ. ನನ್ನ ಮಕ್ಕಳೇ, ನೀವು ಸಾಯ್ತೀರಿ, ಬಟ್ ಒಂದು ದಿವಸ ಏನು ಗೊತ್ತಾ? ನಮ್ಮ ಮರಣ ಜಯಿಸಿದ್ದೇನೆ, ನೀವು ಸತ್ತು ಏನು ಮಾಡ್ತೀರಿ? ಒಂದು ದಿವಸ ನಾ ಎದ್ದು ಬಂದಂತೆ ನೀವು ಸಹ ಏನು? ಹಲ್ಲೆಲೂಯಾ. ಎಷ್ಟು ಸಂತೋಷಕರವಾದ ನೋಡ್ರಿ. ಹಲ್ಲೆಲೂಯಾ. ಇನ್ನೊಬ್ರಿಗೆ ಯಾರು ಹೇಳಿರ್ರಿ ಇನ್ನೂವರೆಗೆ? ನಾನು ಎಷ್ಟೋ ಬುಕ್ ಓದೇನ್ರಿ, ಎಷ್ಟೋ ವಿಡಿಯೋಸ್ ನೋಡೇನ್ರಿ, ನಾನು ಎಷ್ಟು ಜನ ಜೊತೆ ಮಾತಾಡೇನಿ, ಬಟ್ ಯಾವ ದೇವರಾಗಲಿ ಯಾವ ರಾಜ್ಯನಾಗಲಿ ಹೇಳಿಲ್ಲ ಏನಂತೇಳಿ, ನಾನು ನಂಬಿದ ನೀವು ಸಹ ನನ್ನ ಹಾಗೆ ಸತ್ತು ಬರ್ತೀರಂತೇಳಿ. ಯಾಕೆ? ಈ ಲೋಕದಲ್ಲಿ ಯಾರು ಮರಣಿಸಿದ್ದಾರೆ, ದೊಡ್ಡ ವ್ಯಕ್ತಿ ಮರಣಿಸಿದ್ದಾರೆ, ಬಟ್ ಅವ್ರು ಯಾರು ಎದ್ದು ಬಂದಿಲ್ಲ. ಬಟ್ ಇಷ್ಟಿಲ್ಲ, ಒಂದೇ ಒಂದು ವ್ಯಕ್ತಿ ಎದ್ದು ಬಂದ, ಅದನ್ನು ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ಇವತ್ತು ನಮಗೆ ಆ ಪುನರುತ್ಥಾನ ಬೇಕಾ? ಓಕೆ, ನಮ್ಮ ಪುನರ್ಜೀವ ನಿತ್ಯ ಜೀವ ಬೇಕಾ? ನಾವು ಅದನ್ನು ವಿಶ್ವಾಸ ಇಟ್ಟು ನಂಬಿಕೆ ಇಟ್ಟು ರಕ್ಷಣೆ ಹೊಂದಬೇಕಾಗಿದೆ. ಹಲ್ಲೆಲೂಯಾ. ಎಲ್ಲ ಕಣ್ಣು ಮುಚ್ಚಿಕೊಂಡು ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಹೌದು ರಾಜನೇ, ನಮಗೂ ಒಂದು ನಿರೀಕ್ಷೆ ಉಂಟು ಮಾಡೋದ ಸಲುವಾಗಿ ರಾಜನೇ, ನಿಮ್ಮ ಪ್ರವಾದನೆ ವಾಕ್ಯ ನೆರವೇರಿಸುವುದಕ್ಕಾಗಿ ರಾಜನೇ, ನೀನು ಮರಣವನ್ನು ಜಯಿಸಿ ಸಮಾಧಿ ಎದ್ದು ಬಂದಿದ್ದಕ್ಕಾಗಿ ಸ್ತೋತ್ರ ರಾಜ. ಬಂದು ಎಲ್ಲ ಮಕ್ಕಳನ್ನು ರಾಜ್ಯನ ರಕ್ಷಣೆ ನೀಡು ರಾಜ್ಯ. ಇನ್ನೂ ಎಷ್ಟು ಜನ ರಕ್ಷಣೆ ಹೊಂದಿಲ್ಲ ರಾಜ್ಯ. ದೇಶಸ್ಥಾನ ತೆಗೆದುಕೊಂಡಿಲ್ಲ, ಪ್ರತಿಯೊಬ್ಬ ದೇಶಸ್ಥಾನವನ್ನು ಕೊಡು ರಾಜ್ಯ. ಅವ್ರ ಮನಸ್ಸನ್ನು ಮಾರ್ಪಡಿಸು, ರಕ್ಷಿಸು ರಾಜ್ಯನ. ಹೌದು, ಯೇಸು ಕ್ರಿಸ್ತ ನಂಬಿದವರಿಗೆ ಈ ಲೋಕದಲ್ಲಿ ಅಷ್ಟೇ ಅಲ್ಲ, ನಮಗೆ ನಿತ್ಯ ಜೀವ ಉಂಟು, ನಮಗೆ ಪರಲೋಕ ಉಂಟು, ನಮ್ಗೆ ಹೊಸ ಜೀವನ ಉಂಟು. ನಾವು ಸಹ ಒಂದು ದಿವಸ ನಾವು ಸತ್ತು ಎದ್ದು ಹೇಳುವೇವಂತೇಳಿ ಒಂದು ನಿರೀಕ್ಷೆನ ಪ್ರತಿಫಲ ಹುಟ್ಟಿಸಿದಕ್ಕಾಗಿ ಸ್ತೋತ್ರ ರಾಜ್ಯ. ಅದ್ಭುತನ ಮಾಡಿ ರಾಜ್ಯ. ಚಿತ್ತ ಉದ್ದೇಶ ನಮ್ಮೆಲ್ಲ ನಡೆಸು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆ. ಆಮೇನ್. ಹಲ್ಲೆಲೂಯಾ. ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ಒಮ್ಮೆ ಚಪ್ಪಲ್ ತಟ್ಟೋಣ ಪ್ರೇರೆ. ನಮ್ಮ ಸಲುವಾಗಿ ಆತನು ಮರಣವನ್ನು ಜಯಿಸಿ
ಪುನರುತ್ಥಾನವಾಗಿದ್ದಾನೆ ಪ್ರೇರೆ. ಹಲ್ಲೆಲೂಯಾ.